शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयत् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। हरिः ओम हरिः ओम हरिः ओम। ಆತ್ಮೀಯ ಬಂಧುಗಳೇ, ನಾವು ಇವತ್ತಿಂದ 3ನೇ ಅಧ್ಯಾಯವನ್ನ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡೋಣ. 3ನೇ ಅಧ್ಯಾಯದ ಹೆಸರು ಕರ್ಮಯೋಗ ಅಂತ. ಅಥ ತೃತೀಯೋಧ್ಯಾಯ ಕರ್ಮಯೋಗ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ, ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ, ಈ 3ನೇ ಅಧ್ಯಾಯ ಕರ್ಮಯೋಗ ಅಂತ. ಇದನ್ನ ನಾವು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಾವಾಗಲೂ ಹೇಳೋಂಥದ್ದು ಇನ್ನೊಂದು ಜೊತೆ ರಿಪೀಟ್ ಮಾಡ್ತೇನೆ. ನಾವು ಇಲ್ಲಿ ಕ್ಲಾಸ್ ಕಲಿತೇವೆ, ಅದನ್ನ 24 ಗಂಟೆ ಒಳಗಡೆಗೆ ಒಂದ್ಸತಿ ರಿಪೀಟ್ ಮಾಡ್ಬೇಕು. ಅವಾಗ ನಮ್ಗೆ ರೆಕಾರ್ಡ್ ಆಗಿ ತಲೆ ಉಳ್ಕೊಳ್ಳುತ್ತೆ, ಇಲ್ಲದೇ ಮರ್ತೋಗ್ಬಿಡುತ್ತೆ. ಆಮೇಲೆ ಪ್ರೊನೌನ್ಸಿಯೇಷನ್, ಉಚ್ಚಾರಣೆನೂ ಕಲ್ತ್ಕೋಬೇಕು. ಪದವಿಭಾಗ ಮಾಡೋದು ಕಲಿಬೇಕು, ಅರ್ಥನೂ ತಿಳ್ಕೊಳ್ಬೇಕು. ಅದಾದ್ಮೇಲೆ ಇದು ಎಷ್ಟು ಮಟ್ಟಿಗೆ ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ ಅಂತಾನು ಯೋಚನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ನಿಜಕ್ಕೂ ಭಗವದ್ಗೀತೆ ಕಲ್ತಿದ್ದು ಸಾರ್ಥಕ ಅನ್ಸುತ್ತೆ. ಯಾಕಂದ್ರೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ಸಿಗತ್ತವ. ಕಷ್ಟ ಅಂತಕ್ಕಂಥ ನೀವು ಕೂತ್ಕೊಂಡಿರುತ್ತೆ ಮನಸ್ಸಲ್ಲಿ ನೆಗೆಟಿವ್ ಥಾಟ್, ಅದನ್ನ ತೆಗೆದಾಕಬೇಕು. ಯಾವುದು ಕಷ್ಟ ಅಲ್ಲ. ಕಷ್ಟ ಆದ್ರೆ ಅಂದ್ರೆ ಕಷ್ಟ ಅಂದ್ರೆ ಏನಂದ್ರೆ ಕಷ್ಟ ಆಗುತ್ತೆ, ಬಟ್ ಆಗತ್ತೆ ಅಂತ ಆಗುತ್ತೆ. ಇಟ್ ಇಸ್ ಪಾಸಿಬಲ್ ಬಟ್ ಡಿಫಿಕಲ್ಟ್ ಅಂತ. ಸೊ ಲೆಟ್ ಅಸ್ ಫೇಸ್ ದಿ ಡಿಫಿಕಲ್ಟಿ. ಏನ್ ಮಾಡಕ್ಕಾಗತ್ತೆ, ಕಲಿಬೇಕು ನಾವು. ಯಾಕಂದ್ರೆ ನಾವು ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ಇದ್ರೆ ಕಲೀಲೇಬೇಕು. ಯಾಕಂದ್ರೆ ಜ್ಞಾನ ಬಂದಂಗೆ ನಮ್ಗೆ ಆನಂದ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ. ಜ್ಞಾನಾನಂದ ಅಂತ. ಈಗ ಶುರು ಮಾಡ್ತಿದ್ದೀನಿ. 10 ಶ್ಲೋಕ ಆಗತ್ತೆ. 10 ಶ್ಲೋಕ ಆದ ನಂತರ ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಹೇಳ್ಬೇಕು. ಈಗ ನಾ ಹೇಳ್ಬೇಕಾದ್ರೆ ನೋಡ್ಕೊಳ್ಬೇಕು, ಜೊತೆಗೆ ಅಷ್ಟೊತ್ತು ಗುನ್ಗುನಾತೆ ರಹನ ಅಂತಾರ, ಹತ್ರ ನಿಧಾನಕ್ಕೆ ಹೇಳ್ಕೊಡಿ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಜಾಯಸಿ ಚೇತ್ ಕರ್ಮಣಃ ತೆ. ನೋಡಿ, 1 2 3 ಪದಗಳು ಸೇರ್ಕೊಂಡು ಒಟ್ಟಿಗೆ ಕೊಟ್ಟಿರ್ತಾರೆ. ಅದನ್ನ ನಾವು ಪದವಿ ವಿಭಾಗ ಅಂತ ಹೇಳೋದು ಬಿಡಿಸ್ಬೇಕು. ಚೇತ್ ಕರ್ಮಣಃ ತೇ, ಅದು ಚೇತ್ ಕರ್ಮಣಸ್ತೆ. ಮತ ಬುದ್ಧಿ ಜನಾರ್ದನ. ತತ್ ಕಿಂ. ತತ್ ಕಿಂ ಅಂತ, ತತ್ ಕಿಂ ಅಂತ ಶಬ್ದ ಇಲ್ಲ, ತತ್ ಪ್ಲಸ್ ಕಿಂ ಅಂತ. ಕಿಂ ಅಂತ ಏನು? ಕರ್ಮಣಿ ಘೋರೇ ಮಾಂ ನಿಯೋಜಯಿಸಿ ಕೇಶವ. ಈ ಜನಾರ್ದನ, ಮೊದಲನೇ ಸಾಲಿನಲ್ಲಿ ಜನಾರ್ದನ ಅಂತ ದೇವ್ರನ್ನ ಕರೀತಿದ್ದಾನೆ, ಕೃಷ್ಣನ್ನ. ಎರಡನೇ ಸಾಲಿನಲ್ಲಿ ಕೇಶವ ಅಂತ ಸಂಬೋಧನೆ ಮಾಡ್ತಿದ್ದಾನೆ. ಜನಾರ್ದನ ಚೇತ್. ಚೇತ್ ಅಂತ ಅನ್ನೋದು ಬರುತ್ತೆ, ಅಲ್ಲಲ್ಲೇ ಬರುತ್ತೆ ನೋಡಿ. ಚೇತ್ ಅಂದ್ರೆ ಒಂದು ವೇಳೆ ಅಂತ. ಇಫ್ ಅನ್ನಲ್ವ ಇಂಗ್ಲಿಷ್ ನಲ್ಲಿ, ಇಫ್ ಐ ಗೋ ದೇರ್ ಅಂತ ಹೇಳಲ್ವಾ, ಆತರ. ಇಫ್ ಅಂತಂದ್ರೆ ಸಂಸ್ಕೃತದಲ್ಲಿ ಚೇತ್ ಅಂದ್ರೆ ಒಂದು ವೇಳೆ. ತೇ ಕರ್ಮಣಃ, ತೇ ನಿನಗೆ, ತೇ ಅಂದ್ರೆ ನಿನಗೆ ಅಂತ. ಅದು ತುಂಬಾ ಕಡೆ ಬರುತ್ತೆ ತೇ ಅಂತ. ತೇ ನಿನಗೆ. ಕರ್ಮಣಃ ಬುದ್ಧಿ ಜಾಯಿಸಿ ಮತ. ಕರ್ಮಣಃ, ಕರ್ಮಕ್ಕಿಂತ ಬುದ್ಧಿನೇ ಜಾಸ್ತಿ. ಬುದ್ಧಿ ಜಾಯಿಸಿ ಅಂದ್ರೆ ಶ್ರೇಷ್ಠ ಅಂತಂದ್ರೆ, ನಿನ್ನ ಮತ ಅಂದ್ರೆ ಅಭಿಪ್ರಾಯ. ಮತ ಅಂದ್ರೆ ನಿಮ್ಮ ಮತವೇನು ಅಂದ್ರೆ ನಿಮ್ಮ ಅಭಿಪ್ರಾಯ. ವೋಟ್ ಅನ್ನಲ್ವಾ, ವೋಟ್ ಅಂದ್ರೆ ಅಭಿಪ್ರಾಯ ಅಂತ. ಸಂಸ್ಕೃತದಲ್ಲಿ ಮತ ಅಂದ್ರೆ ಅಭಿಪ್ರಾಯ, ಕನ್ನಡದಲ್ಲಿ ಮತ ಅಂದ್ರೆ ಅಭಿಪ್ರಾಯ. ನಿನ್ನ ಅಭಿಪ್ರಾಯದಲ್ಲಿ ಜ್ಞಾನನೇ ಶ್ರೇಷ್ಠ ಅಂತಂದಾದ್ರೆ ಅಂತ ಮೊದಲನೇ ಸ್ಥಾನ ಅರ್ಥ.
ಜನಾರ್ದನ ಚೇತ್ ಒಂದು ವೇಳೆ ತೇ ನಿನಗೆ ಕರ್ಮಣಃ ಬುದ್ಧಿ ಜಾಯಿಸಿ ಮತ, ಜಾಯಿಸಿ ಅಂದ್ರೆ ಶ್ರೇಷ್ಠ ಅಂತ, ಉತ್ತಮ ಅಂತ. ನಿನ್ನ ಮತ, ನಿನ್ನ ಅಭಿಪ್ರಾಯ ಏನಾದ್ರು ಕರ್ಮಕ್ಕಿಂತ ಜ್ಞಾನನೇ ಶ್ರೇಷ್ಠ ಅಂತ ನಿನ್ನ ಅಭಿಪ್ರಾಯ ಆದ್ರೆ ತತ್ ಮತ್ತೆ ಆಮೇಲೆ ಕೇಶವ ಮಾಂ ಘೋರೆ ಕರ್ಮಣಿ ಕಿಂ ನಿಯೋಜಿಸಿ, ನೀನು ಮಾಂ ನನ್ನನ್ನು ಘೋರೆ ಕರ್ಮಣಿ ಇಷ್ಟು ಘೋರವಾದ ಯುದ್ಧ ಕರ್ಮದಲ್ಲಿ ಕಿಂ ನಿಯೋಜಿಸಿ ಯಾತಕ್ಕೋಸ್ಕರ ನನ್ನ ತೊಡಗಿಸ್ತಿದ್ದಿ? ಯಾಕಂದ್ರೆ 2ನೇ ಅಧ್ಯಾಯ ಜ್ಞಾನಯೋಗ ಅಂದ್ರೆ ತುಂಬಾ ಜ್ಞಾನದ ಬಗ್ಗೆ ಹೇಳ್ತಾರೆ. ಆತ್ಮ ಪರಮಾತ್ಮ ಸ್ಥಿತ ಪ್ರಜ್ಞಾಕ್ಷಣಗಳು, ಜ್ಞಾನಿ ಆಗ್ಬೇಕು, ಜ್ಞಾನಿ ಆದ್ರೆ ಪರಮ ಸುಖ ಅಂತ ಹೇಳಿದ್ಮೇಲೆ ಈ ತರ ಇಂಥ ಘೋರ ಕರ್ಮಕ್ಕೆ ಯಾಕೆ ನನ್ಗೆ ನೀನ್ ದೂಡ್ತಾ ಇದೆಯಪ್ಪ ಅಂತ ಕೃಷ್ಣನಿಗೆ ಕೇಳ್ತೀಯಾನೆ. ಯಾರು? ಅರ್ಜುನ ವಾಚ, ಅರ್ಜುನ ಹೇಳ್ತಾರೆ. ಅರ್ಥ ಆಯ್ತಲ್ವ? ತುಂಬಾ ಸರಳವಾಗಿ ಶ್ಲೋಕ. ಕೆಲವು ಈಗ ಚೇತನದೊಂದು ಒಂದ್ ಶಬ್ದ ನೆನ್ಪಿಟ್ಕೊಂಡು ಬರ್ದಿಟ್ಕೊಳ್ಳಿ. ಒಂದು ವೇಳೆ ಅಂತ ಅದು ಅನೇಕ ಕಡೆ ಬರ್ತದೆ. ಜಾಯಿಸಿ ಅನ್ನೋ ಶಬ್ದ ಕನ್ನಡದಲ್ಲಿಲ್ಲ, ಸಂಸ್ಕೃತ ಮಾತಾಡಿದ್ರೆ ಶ್ರೇಷ್ಠ ಅಂತ. ಜಾಯ ಅಂದ್ರೆ ಶ್ರೇಷ್ಠ ಅಂತ, ಮತ ಅಂದ್ರೆ ಅಭಿಪ್ರಾಯ, ಬುದ್ಧಿ ಅಂದ್ರೆ ಜ್ಞಾನ. ಜನಾರ್ದನ ತತ್ ಕಿಂ, ಅದಾದ ನಂತರ ಕಿಂ ಏತಕ್ಕಾಗಿ, ಕರ್ಮಣಿ ಘೋರೆ ಅಂದ್ರೆ ಘೋರವಾದ ಕರ್ಮದಲ್ಲಿ ಮಾಂ ನನ್ನನ್ನು ನಿಯೋಜಿಸಿ, ನಿಯೋಜನೆ ಕನ್ನಡದಲ್ಲಿ ಇದೆಯಲ್ಲ ನಿಯೋಜನೆ ಅಂತ, ನಿಯೋಜನೆ ನಿಯೋಜಿಸಿ ಕೇಶವ ಅಂತ ಘೋರವಂತ ಕರ್ಮಕ್ಕೆ ಯಾಕೆ ನನ್ನ ನೀನು ಮಾಡಕ್ಕೆ ಹೇಳ್ತಿದ್ದೀವಿ? ನಾನು ಕೂಡ ಅಲ್ಲಿ ಇದೆ ಬೇರೆ ಬೇರೆ ಪುಸ್ತಕಗಳು, ವೇದ ಉಪನಿಷತ್ತು ಓದ್ಕೊಂಡು ತಪಸ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇಂಥ ಯುದ್ಧ ಕರ್ಮ ತಮಾಷೆ ಬೇಕು, ಘೋರ, ಸಾಯಿಸ್ಬೇಕು ಅಥವಾ ಸಾಯ್ಬೇಕು, ಎರಡೇ ಅಲ್ಲಿ, ಆಪ್ಷನ್ ಇಲ್ಲ ಅಲ್ಲಿ. ಇಂಥ ಕೆಲ್ಸಕ್ಕೆ ನನ್ಗೆ ಯಾಕೆ ಆಗ್ತಿದ್ಯಾ ಅಂತ ಪ್ರಶ್ನೆ. ಸೊ ಇದನ್ನ ನಮ್ಗೆ ಹೆಂಗ ಅಪ್ಲೈ ಅಂತಂದ್ರೆ, ನಮಗೆ ಅಂದ್ರೆ ನಮ್ಮಂತ ಸಾಮಾನ್ಯ ಜನಕ್ಕೆ ನಾವ್ ಯಾತಕ್ಕೆ ಸುಮ್ಮನೆ ಜವಾಬ್ದಾರಿಗಳು ತಗೊಂಡು ದುಡ್ಡು ಸಂಪಾದನೆ ಮಾಡೋದೇನು ಬಂತು, ಮನೆ ಕಟ್ಟೋದೇನು ಬಂತು, ಈ ಥರದ್ದೆಲ್ಲ ಕೆಲಸಗಳು, ಮಕ್ಕಳನ್ನ ಬೆಳೆಸೋದೇನು ಬಂತು, ಇದೆಲ್ಲ ಯಾಕೆ ಮಾಡ್ತಾ ಕೂತ್ಕೊಂಡು ಒದ್ದಾಡ್ತಾ ಹೋಗ್ಬೇಕು? ಯಾಕೆ ಹಿಂಗ್ ಸಿಕ್ಕಾಕೊಂಡ್ಬಿಡ್ತೀವಿ? ಬಂಧನ ಆಗ್ಬೇಕು, ನಾವೇನು ಮಾಡಲ್ಲ. ನಾವು ಕೂಡ ಸದಾ ಕಾಲ ವೇದಗಳು, ಉಪನಿಷತ್ತು, ಬ್ರಹ್ಮಸೂತ್ರ, 10 ಉಪನಿಷತ್ತು, 10 ಪುರಾಣ, 18 ಪುರಾಣ ಓದ್ತಾ ಕೂತ್ಬಿಡ್ತೀವಿ, ಏನು ಮಾಡಲ್ಲ ಅಂತ ಅನ್ಕೊಳ್ಬೋದೇ ಅಂತಂದ್ರೆ ಮುಂದಕ್ಕೆ ಉತ್ತರ ಕೊಡ್ತಾನ. ಈ ಕರ್ಮಗಳಲ್ಲಿ ಯಾಕೆ ತೊಡಗಿಸ್ತೀವಿ? ನಮ್ಗೆ ಬೇಕಾಷ್ಟು ಕರ್ಮಗಳು ಮಾಡ್ತಿರ್ತೀವಲ್ಲ ನಾವು ನಿರಂತರವಾಗಿ. ಮತ್ತೆ ಸಂಪಾದನೆ ಮಾಡಕ್ ಹೋದ್ ಉತ್ಸಾಹ, ಮಾಡಿದಷ್ಟು ಮತ್ ಬೇಕು ಅಂತ ಆಸೆ, ಮತ್ ಮಾಡ್ತೀವಿ. ರಿಟೈರ್ ಆದ್ಮೇಲೂ ಕೆಲಸ ಮಾಡ್ತಿರ್ತೀವಿ. ಯಾಕೆ ಹಿಂಗೆ? ಈಗ ಸರಿನೇ ತಪ್ಪೇ ಇದು ಅಂತ ಒಂದು ಅನುಮಾನ ಬಂದಿದೆ. ಅದಕ್ಕೋಸ್ಕರ ಕೃಷ್ಣಂಗೆ ಕೇಳ್ತಿದ್ದಾನೆ. ಜನಾರ್ದನ ಚೇತ್ ತೇ ಕರ್ಮಣಃ ಬುದ್ಧಿ ಜಾಯಿಸಿ, ತೇ ಕರ್ಮಣಃ ಬುದ್ಧಿ ಜಾಯಿಸಿ, ಕರ್ಮಕ್ಕಿಂತ ಬುದ್ಧಿನೇ ದೊಡ್ಡದು ಅಂತಂದ್ಮೇಲೆ ಮತ ನಿನ್ನ ಮಾನ್ಯವಾದ್ರೆ, ನಿನ್ನ ಅಭಿಪ್ರಾಯ ಆದ್ರೆ ತತ್ ಕೇಶವ ಮಾಂ ಘೋರೆ ಕರ್ಮಣಿ ಕಿಂ ನಿಯೋಜಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆಮೇಲೆ 2ನೇ ಶ್ಲೋಕ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಜಾಯತೆ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ಸತ್ಯಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. 2ನೇ ಶ್ಲೋಕ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಮಾಪ್ನುಯಾಂ ಯೇನ ಶ್ರೇಯೋ ಅಹಮಾಪ್ನುಯಾಂ. ವ್ಯಾಮಿಶ್ರೇಣ ಏವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ ತತ್ ಏಕಂ ವದ ನಿಶ್ಚಿತ್ಯ ಯೇನ ಶ್ರೇಯಃ ಅಹಂ ಆಪ್ನುಯಾಂ. ಎಂತಂದ್ರೆ ನೀನು ಇಷ್ಟೆಲ್ಲ ಹೇಳ್ದಿಲ್ಲಪ್ಪ ಕೃಷ್ಣ, ಬೆಳಿ ಆವಾಗ ಹೇಳ್ದೆ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು, ಈಗ ನನಗೆ ಮೇ ಅಂದ್ರೆ ನನಗೆ ಕೊನೆಯಲ್ಲಿ ನೀನು ವ್ಯಾಮಿಶ್ರೇಣ ವಾಕ್ಯೇನ ಬುದ್ಧಿ ಮೋಹಿ ಮೇ ನನಗೆ ವ್ಯಾಮಿಶ್ರೇಣ ಏವ. ವ್ಯಾಮಿಶ್ರೇಣ ಅಂತಂದ್ರೆ ಏನು? ವ್ಯಾಮಿಶ್ರಣ ಅಂತಂದ್ರೆ ಮಿಶ್ರಣ ಅಂದ್ರೆ ಗೊತ್ತಲ್ವಾ? ಮಿಶ್ರಣ ಅಂದ್ರೆ ಮಿಕ್ಸ್ ಮಾಡ್ಬಿಟ್ಟಿರೋದು.
ವಿಶೇಷವಾಗಿ ವೀಕ್ಷಣೆ ಮಾಡೋದಕ್ಕೆ ವ್ಯಾಮಿಶ್ರೇಣ ಅಂತ. ಇವ ಏವ ಅಲ್ಲ ಇವ ಅಂತ. ಅಂದ್ರೆ ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿದೆ, ಗೊಂದಲ ಆಗ್ಬಿಟ್ಟಿದೆ ಅಂತ ವ್ಯಾಮಿಶ್ರೇಣ. ಇವ ಅದಂತೆ ಗೊಂದಲವಾಗಿರುವಂತೆ ಅಂತ, ಗೊಂದಲ ಅಲ್ಲ ಹಂಗಂಗ ಅನಿಸ್ತಿದೆ ಅಂತ ಗೊಂದಲವಾಗಿರುತ್ತೆ. ವಾಕ್ಯನ ವಾಕ್ಯಗಳಿಂದ ಮೇ ಬುದ್ಧಿಂ ನನ್ನ ಬುದ್ಧಿಯನ್ನು ಮೋಹಯಸಿ ಇವ ನನ್ನ ಬುದ್ಧಿಗಳಿಂದ ಮೋಹ ಆದಂಗೆ ಇದೆ. ಮೋಹ ಆಗಿಲ್ಲ, ಅದು ಕೂಡ ಏನಿಲ್ಲ, ಅದ್ರ ಮಾತ್ರ ಏನೋ ಕನ್ಫ್ಯೂಷನ್ ಆದಂಗೆ ಇದೆ. ಮೋಹಯಸಿ ಇವ. ಆದ್ದರಿಂದ ಏನ ಅಹಂ ಶ್ರೇಯ ಆಪ್ನುಯಾಂ, ಏನ ಯಾವುದರಿಂದ ಅಹಂ ನಾನು ಶ್ರೇಯ ಆಪ್ನುಯಾಂ ಶ್ರೇಯಸ್ಸನ್ನು ಹೊಂದ್ತೀನೋ ತತ್ ಏಕಂ ನಿಶ್ಚಿತ್ಯ ವದಾ. ತತ್ ಆ ಏಕಂ ಆ ಒಂದು ಮಾತನ್ನು, ಆ ತತ್ವದಿಲ್ಲ ಆ ಅಂತ, ಏಕಂ ಒಂದು ಮಾತನ್ನು ನಿಶ್ಚಿತ್ಯ ಮಾಡಿಕೊಂಡು ವದ ಅಂದ್ರೆ ಹೇಳು, ವದ ಅಂದ್ರೆ ಹೇಳು. ಕರ್ಮನೂ ಹೇಳ್ತಿ, ಜ್ಞಾನನೂ ಹೇಳ್ತಿ, ನನಗೆ ಎಲ್ಲ ಗೊಂದಲ ಆಗ್ಬಿಡುತ್ತೆ. ಆ ಗೊಂದಲ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಮತ್ತೆ ಇಷ್ಟೊಂದು ಗೌರವ ಅಂತ ಯುದ್ಧ ಮಾಡೋದು ಯಾಕೆ ಹೇಳ್ತೀನಿ, ಇಂಥ ಕರ್ಮ ಮಾಡು ಅಂತ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಸರಿಯಾಗಿ ಹೇಳಪ್ಪ, ನಂಗೆ ಅರ್ಥ ಆಗುತ್ತೆ. ಆದ್ರಿಂದ ಶ್ರೇಯಸ್ಸನ್ನು ಹೊಂದ್ತೀನೋ ಅಂತ. ಶ್ರೇಯಸ್ಸನ್ನು ಹೊಂದುವುದು ಅಂದ್ರೇನು? ಒಳ್ಳೇದಾಗಬೇಕು. ಅಲ್ಟಿಮೇಟ್ ಆಗಿ ನಮ್ಗೆ ಶ್ರೇಯಸ್ಸು ಇಂಪಾರ್ಟೆಂಟ್, ಪ್ರೇಯಸ್ಸು ಅಲ್ಲ. ಪ್ರೇಯಸ್ಸು ಅಂದ್ರೆ ಪ್ರಿಯವಾಗಿರ್ತಕ್ಕಂಥ, ನನ್ಗಿಷ್ಟ, ಅದು ಪ್ರೇಯಸ್ಸು. ನನ್ಗಿಷ್ಟ ಶುಗರ್ ಇದೆ, ಆರು ಒಂದು 25 ಜಾಮೂನ್ ತಿನ್ಬೇಕು ಅಂತ ಆಸೆ. BP ಇದೆ, ಮಸಾಲೆ ದೋಸೆ 4 ತಿನ್ಬೇಕು ಅಂತ ಆಸೆ ಆಯ್ತಲ್ವಾ. ಮೈ ಬೊಜ್ಜು ಬಂದಿದೆ, ಆರು ಓಡಾಡ್ಬೇಕು, ಮಾಡ್ಬೇಕು, ಯಾವ ಮಾಡ್ಬೇಕು, ನಂಗೆ ಅದಿಷ್ಟೇ ಅಲ್ಲ. ಕೂತ್ಕೊಂಡಿರ್ಬೇಕು ಅಂತ ಇಷ್ಟ, ಟಿವಿ ನೋಡ್ತಾ ಕೂತಿರ್ಬೇಕು ಅಂತ ಅನ್ಸುತ್ತೆ, ಸದಾ ಮಾಡ್ಕೊಂಡಿರೋಣ ಅಂತ ಅನ್ಸುತ್ತೆ. ಇದೆಲ್ಲ ಪ್ರೇಯಸ್ಸು. ಈಗ ನಿದ್ದೆಗೆ 5-6 ಗಂಟೆ ಕಾಲ ಮಾಡಿದ್ರೆ ಸಾಕು ಮನುಷ್ಯ. ಆದ್ರೆ 10 ಗಂಟೆ 12 ಗಂಟೆ ಕಾಲ ನಿದ್ದೆ ಮಾಡಬೇಕು ಅಂತ ಅನ್ಸಿದ್ರೆ ಅದು ಪ್ರೇಯಸ್ಸು, ಶ್ರೇಯಸ್ಸಲ್ಲ. ಶ್ರೇಯಸ್ ಯಾವುದು? ಎಷ್ಟು ಬೇಕೋ ಅಷ್ಟೇ, ಏನು ಆಹಾರ ವಿಹಾರ ಅದ್ರಲ್ಲಿ ಲಿಮಿಟ್ ಲೆಕ್ಕಾಚಾರವಾಗಿರ್ಬೇಕು. ಅದು ಅದರಿಂದ ಶ್ರೇಯಸ್ಸು ಉಂಟಾಗುತ್ತೆ. ಅದ್ರ ಶ್ರೇಯಸ್ಸು ಅಂತಾನೆ ಇದು. ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ನಮ್ಗೆ ಒಳ್ಳೇದಾಗಬೇಕು. ಅದು ಏನಾಗಬೇಕು ಅಂತ ಹೇಳು ಅಂತ ಕೇಳ್ತೇನೆ. ಇನ್ನೊಂದ್ಸತಿ ಶ್ಲೋಕನ ಅರ್ಥ ಓದ್ತೇನೆ. ವ್ಯಾಮಿಶ್ರೇಣೆಯ ಇವ ವಾಕ್ಯೇನ ಮೇ ಬುದ್ಧಿಂ ಮೋಹಯಸಿ ಇವ. ಮೋಹ ಅಂತಂದ್ರೇನು? ಭ್ರಮೆ, ಕನ್ಫ್ಯೂಷನ್, ದ್ವಂದ್ವ, ಗೊಂದಲ, ಭ್ರಮೆ, ಇಲ್ಯೂಷನ್ಸ್, ಇದಕ್ಕೆಲ್ಲ ಮೋಹ ಅಂತ. ಇದೆಲ್ಲ ಆದಂಗ ಆಗ್ತಾ ಇದೆ. ಏನ ಯಾವುದರಿಂದ ಅಹಂ ಶ್ರೇಯ ಆಪ್ನುಯಾಂ, ಆಪ್ನುಯಾಂ ಪ್ರಾಪ್ನೋತಿ, ಆಪ್ನೋತಿ ಬೇಕಾಷ್ಟೇ ಬರುತ್ತೆ, ಒಂದು ಅಂತ. ತತ್ ಏಕಂ ನಿಶ್ಚಿತ್ಯವದ, ಅದೊಂದನ್ನ ನಿಶ್ಚಯ ಮಾಡಿಕೊಂಡು ಅಲ್ಲಿ ನನಗೆ ಯಾವ್ದು ಅಂತ ನೀ ನಿಶ್ಚಯ ಮಾಡ್ಕೊಂಡು ಹೇಳಪ್ಪ ಅಂತ ಹೇಳ್ತೀವಿ. ಶ್ಲೋಕ ಓದ್ತೀನಿ ನೋಡ್ಕೊಳ್ಳಿ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ. ಮೋಹಯಸಿ ಇವ ಮೇ ಒಟ್ಟೆ ಸೇರ್ಕೊಂಡು ಮೋಹಯಸಿ ಇವ ಮೇ. ಏಕಂ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಅಹಮಾಪ್ನುಯಾಂ. ಈಗ ಕೃಷ್ಣ ಕರ್ಮಗಳ ಬಗ್ಗೆ ಹೇಳ್ತಾನೆ. ಈ ಅಧ್ಯಾಯದಲ್ಲಿ ಕರ್ಮದ ಬಗ್ಗೆ ಜಾಸ್ತಿ ಹೇಳೋದ್ರಿಂದ ಕರ್ಮಯೋಗ ಅಂತ ಹೆಸರು. ಕರ್ಮ ಅಂತಂದ್ರೇನು ಅದನ್ನು ತಿಳ್ಕೊಳ್ಬೇಕು. ಕರ್ಮ ಅಂತಂದ್ರೆ ಕ್ರಿಯೆ, ಅಂದ್ರೆ ಕ್ರಿಯೆ. ಕರ್ಮ ಅಂತಂದ್ರೆ ಏನು ಅಂತಂದ್ರೆ ಕ್ರಿಯೆ, ಕೆಲಸ ಮತ್ತು ಕರ್ತೃತ್ವದ, ನಾ ಕರ್ತೃ ಇರ್ಬೇಕು, ಒಬ್ಬ ಮಾಡೋನು ಪ್ಲಸ್ ಕೆಲಸ. ಕರ್ತೃತ್ವದ ಒಂದು ಭಾವ ಬಂತು, ಕರ್ತೃತ್ವ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ನಾವು ಮಾಡಿದಾಗ ಅದು ಕರ್ಮ ಅನ್ಸ್ಬೋದು. ಗೊತ್ತಾಯ್ತಲ್ವಾ? ಅದಕ್ಕೆ ಕರ್ಮ ಅಂತ. ಬರೇ ಕ್ರಿಯೆ ಅಲ್ಲ, ಕ್ರಿಯೆ ಪ್ಲಸ್ ಕರ್ತೃತ್ವ, ಕರ್ತೃ ಎರಡು ಸೇರ್ಕೊಂಡು ಕರ್ಮ. ಅದಕ್ಕೆ ಇಲ್ಲಿ ಶ್ರೀ ಭಗವಾನ್ ವಾಚ ಕೃಷ್ಣ ಹೇಳ್ತಾರೆ. ಲೋಕೆ ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘಾ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಒಂದು ನಿಮಿಷ.
ಈಗ ಪದ ವಿಭಾಗ ನೋಡ್ಕೊಳ್ಳಿ. ಲೋಕೆ, ಈ ಲೋಕದಲ್ಲಿ, ಅಸ್ಮಿನ್ ಅಂದ್ರೆ ಈ ಅಂತ, ಅಸ್ಮಿನ್ ಲೋಕೆ, ಈ ಲೋಕದಲ್ಲಿ, ದ್ವಿವಿಧ, ಎರಡು ವಿಧವಾದಂತ, ಹೆಚ್ಚು ಕಡಿಮೆ ನಮ್ಮ ಭಾಷೆನೆ, ದ್ವಿ, ದೋ, ಟು ಎಲ್ಲ ಒಂದೇ. ವಿಧ ಅಂದ್ರೆ ವಿಧವಾದ. ಲೋಕೆ ಅಸ್ಮಿನ್ ದ್ವಿವಿಧ ಅಂದ್ರೆ ಅಸ್ಮಿನ್ ಲೋಕೆ ದ್ವಿವಿಧ. ನಿಷ್ಠಾ, ನಿಷ್ಠೆ, ನಿಷ್ಠೆ ಅಂದ್ರೆ ಗೊತ್ತಲ್ಲ ಏನು ಅಂತ, ಅದ್ರ ಬಗ್ಗೆ ಗಮನ ಇರತಕ್ಕಂಥದ್ದು. ಎರಡು ತರ. ಪುರಾ ಪ್ರೋಕ್ತ ಮಯಾನಘ, ಈ ಅನಘ, ಮಯಾನಘ ಇದ್ದೀರ, ಮಯ ಪ್ಲಸ್ ಅನಘ. ಅನಘ ಅಂತಂದ್ರೆ ಏನಂದ್ರೆ, ಅಘ ಅಂದ್ರೆ ಪಾಪ, ಅನಘ ಅಂತಂದ್ರೆ ಪುಣ್ಯವಂತ. ಪಾಪ ಇದ್ದಿರ್ತಕ್ಕಂಥವನೇ ಮಯ ನನ್ನಿಂದ, ಪುರಾ ಹಿಂದೆ, ಪುರಾ ಅಂದ್ರೆ ಪುರಾತನ ಕಾಲದಲ್ಲಿ, ಕತೆ ಓದಿದ್ವಲ್ಲ, ಪುರಾ ಅಂದ್ರೆ ಹಿಂದೆ, ಪ್ರೋಕ್ತ ಹೇಳಲ್ಪಟ್ಟಿದೆ. ಬರೀ ಮುಕ್ತ ಅಂತ ಹೇಳ್ಬೋದಾಯ್ತು. ಪ್ರೋಕ್ತ ಏನಂದ್ರೆ ಪ್ರಾ ಅಂದ್ರೆ ಪ್ರಕೃಷ್ಟವಾದ್ದು ಅಂತ, ಅಂದ್ರೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಹಿಂದೆನೆ ಹೇಳಿದ್ದೀನಲ್ಲಪ್ಪ ಅಂತ. ಈ ಪ್ರಪಂಚದಲ್ಲಿ ಅಸ್ಮಿನ್ ಲೋಕೆ ವಿವಿಧ ಎರಡು ತರ ನಿಷ್ಠೆ ಇರ್ತಕ್ಕಂಥ ಜನ. ಪುರ ಹಿಂದೆ, ಪ್ರೋಕ್ತ ಮಯಾನ. ಜ್ಞಾನಯೋಗೇನ ಸಾಂಖ್ಯಾನ, ಸಾಂಖ್ಯರು ಅಂತ ಒಂದು ವರ್ಗ, ಅವರು ಜ್ಞಾನಯೋಗದಿಂದ ಸಿದ್ಧಿಯನ್ನ ಪಡ್ಕೋತಾರೆ. ಜ್ಞಾನಯೋಗದಿಂದ. ಕರ್ಮಯೋಗೇನ ಯೋಗಿನ, ಇನ್ನು ಯೋಗಿಗಳು ಅಂತ ಇರ್ತಾರೆ, ಅವ್ರು ಕರ್ಮಯೋಗದಿಂದ ಅವ್ರು ಸಿದ್ಧಿ ಪಡ್ತಾರೆ. ಸೊ ಜ್ಞಾನಯೋಗ ಅಂತ ಒಂದಿದೆ, ಕರ್ಮಯೋಗ ಅಂತ ಒಂದಿದೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರು ಸಿದ್ಧಿಯನ್ನು ಪಡ್ಕೋತಾರೆ. ಎರಡು ತರ, ಎರಡೂ ಸಿದ್ಧಿ ಅನ್ಕೊಳ್ಳಿ. ಇದು ಹೆಚ್ಚು, ಅದು ಕಡಿಮೆ ಅಲ್ಲ, ಎರಡೂ ಇಂಪಾರ್ಟೆಂಟ್. ಯಾಕೆ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾರೆ, ಯಾಕಂದ್ರೆ ಜ್ಞಾನನೇ ಬಹಳ ಮುಖ್ಯ ಅಂತ. ಹಂಗಾಗಿ ಸ್ವಲ್ಪ ಗೊಂದಲ ಉಂಟಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಅದಕ್ಕೆ ಉತ್ತರ ಕೊಡ್ತೇನೆ. ಜ್ಞಾನಯೋಗೇನ ಸಾಂಖ್ಯಾನ, ಸಾಂಖ್ಯರು ಅಂತ ಒಂದು ವರ್ಗ ಇದೆ, ಅವರು ಜ್ಞಾನಯೋಗದಿಂದ ಸಿದ್ಧಿ ಪಡ್ತಾರೆ. ಕರ್ಮಯೋಗೇನ ಯೋಗಿನ, ಇನ್ ಕೆಲವರು ಕರ್ಮಯೋಗದಿಂದ ಸಿದ್ಧಿ ಪಡ್ತಾರೆ. ಅಂದ್ರೆ ನನಗ ಅಸ್ಮಿನ್ ಲೋಕೆ ದ್ವಿಧಾ ನಿಷ್ಠ, ಎರಡು ತರ ನಿಷ್ಠೆ ಇರ್ತಕ್ಕಂಥ ಜನ ಇದೆ. ಮಯ ಪುರಾ ಪ್ರೋಕ್ತ, ನನ್ನಿಂದ, ಮಯ ನನ್ನಿಂದ, ಪುರಾ ಪ್ರೋಕ್ತ ಹಿಂದೆ ಹೇಳಿಬಿಟ್ಟಿದೆ. ಸಾಂಖ್ಯಾನಾಂ ಜ್ಞಾನಯೋಗಿ, ಸಾಂಖ್ಯರು ಜ್ಞಾನಯೋಗದಿಂದ, ಕರ್ಮಯೋಗಿಗಳು ಯೋಗಿನಾಂ ಕರ್ಮಯೋಗಿನ, ಅವರು ಕರ್ಮಯೋಗದಿಂದ ಸಿದ್ಧಿ ಪಡ್ಕೊತಾರೆ. ಶುರುವಾಗಿದೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ, ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಆಮೇಲೆ 4ನೇ ಶ್ಲೋಕ. ಕೇಳ್ತಾ ಕೇಳ್ತಾ ನಮ್ಗೆ ಸ್ಪಷ್ಟತೆ ಬರುತ್ತೆ, ಒಂದೇ ಸತಿ ಬರೋಲ್ಲ. ಕೇಳ್ತಾ 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 ಸ್ಪಷ್ಟವಾದ ಜ್ಞಾನ ಉಂಟಾಗ. ನ ಕರ್ಮಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ, ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ. ಅಶ್ನುತೆ ಅಂದ್ರೆ ಹೊಂದುತ್ತಾರೆ, ಅಲ್ಲಿ ಪ್ರಾಪ್ನೋತಿ, ಪ್ರಾಪ್ತಿ, ಪ್ರಾಪ್ತಿ ಅಂದ್ರೆ ಹೊಂದುವುದು ಅಂತ, ಅಶ್ನುತೆ ಅಂದ್ರೆ ಹೊಂದುವುದು. ಪುರುಷ ಅಂದ್ರೆ, ಪುರುಷ ಅಂದ್ರೆ ಮನುಷ್ಯನು. ಪುರುಷ ಅಂತಂದ್ರೆ ದೇವ್ರಿಗೂ ಪುರುಷ ಅಂತ ಕರೀತಾರೆ. ಪುರುಷ ಅಂದ್ರೆ ಬರೀ ಗಂಡಸಲ್ಲ, ಕನ್ನಡದಲ್ಲಿ ಮಾತ್ರ ಪುರುಷ ಅಂದ್ರೆ ಗಂಡಸು ಏನೋ ಅಭ್ಯಾಸ ಆಗುತ್ತೆ. ಅದ್ರ ಸಂಸ್ಕೃತದಲ್ಲಿ ಪುರುಷ ಅಂತಂದ್ರೆ ಗಂಡಸ, ಮನುಷ್ಯ. ಪುರ ಶೈತೆ ಇದ್ರೆ ಈ ಶರೀರ ಅಂತಕ್ಕಂಥ ಊರಿನಲ್ಲಿ ವಾಸ ಮಾಡ್ತಕ್ಕಂಥವನಿಗೆ ಪುರುಷ ಅಂತ. ಪುರುಷ ಅಂದ್ರೆ ಮನುಷ್ಯರು. ಕರ್ಮಣ ಅನಾರಂಭಾತ್, ಕರ್ಮಣ ಅಂದ್ರೆ ಕರ್ಮಣ ಅಂತಂದ್ರೆ ಕರ್ಮಣಾಮ್, ಅದು ಕರ್ಮಣ ಅಲ್ಲ, ಕರ್ಮಣಾಮ್, ಕರ್ಮಗಳನ್ನು ಅನಾರಂಭಾತ್. ಅನಾರಂಭಾತ್ ಅಂದ್ರೇನು? ಆರಂಭ ಅಂದ್ರೆ ಶುರು ಮಾಡೋದು, ಕನ್ನಡದಲ್ಲಿ ಇದೆಯಲ್ಲ ಶಬ್ದ ಆರಂಭ. ಅನಾರಂಭ, ನಾ ಕರ್ಮನೇ ಮಾಡಲ್ ಅಂದ್ರೆ ಕರ್ಮವನ್ನು ಆಚರಿಸದೆ ಅವನು, ನಾನು ಏನು ಮಾಡೋದಿಲ್ಲಪ್ಪ, ಯಾಕಂದ್ರೆ ನೀನು ಮಾಡೋದು ತಾನೆ ಪಾಪ ಪುಣ್ಯ ಮತ್ತೊಂದಿಲ್ಲಪ್ಪ, ಏನು ಮಾಡೋದು ಸುಮ್ಮನೆ ಹಂಗ್ ಮಾಡಿದ್ರೆ ನೈಷ್ಕರ್ಮ್ಯಂ ನ ಅಶ್ನುತೆ. ನೈಷ್ಕರ್ಮ್ಯ ಅಂತಂದ್ರೆ ಮುಕ್ತಿ ಅಂತ.
ಏನು ಮಾಡದೇ ಇರತಕ್ಕಂಥದಕ್ಕೆ ನೈಷ್ಕರ್ಮ್ಯ. ಏನು ಬಂಧನ ಇಲ್ಲದೆ ಇರೋದಕ್ಕೆ ನೈಷ್ಕರ್ಮ್ಯ ಅಂತ. ನೈಷ್ಕರ್ಮ್ಯಂ ನ ಅಷ್ಟತೆ, ಅವನು ಹೊಂದುವುದಿಲ್ಲ. ಏನು ಮಾಡಿದ್ರು ಸುಮ್ಮನೆ ಬಿಡದ, ಆ ರೀತಿ ಇದ್ಬಿಟ್ರೆ ಏನತ್ತೆ, ಅವನು ನೈಷ್ಕರ್ಮ್ಯಂ ನ ಅಷ್ಟತೆ, ಅವನು ಮುಕ್ತಿಯನ್ನು ಪಡೆಯುವುದಿಲ್ಲ. ಮತ್ತು ಮತ್ತು ಸನ್ಯಾಸಾತ್ಯೇವ ಸಿದ್ಧಿಂ ನ ಸಮಧಿಗಚ್ಚತಿ. ಸನ್ಯಾಸದಿಂದಲೇ, ಸನ್ಯಾಸಾತ್ಯೇವ ಅಂದ್ರೆ ಅದರಿಂದಲೇ ಸಿದ್ಧಿಂ ನ ಸಮಧಿಗಚ್ಚತಿ, ಸಿದ್ಧಿಯನ್ನು ಪಡೆಯುವುದಿಲ್ಲ, ಯಶಸ್ಸನ್ನು ಪಡೆಯುವುದಿಲ್ಲ. ಸನ್ಯಾಸ ಅಂತಂದ್ರೆ ಏನು ಅಂತಂದ್ರೆ, ಸನ್ಯಾಸ ಅಂತಂದ್ರೆ ನ್ಯಾಸ ಅಂದ್ರೆ ಬಿಡುವುದು ಅಂತ. ಸನ್ಯಾಸ ಚೆನ್ನಾಗಿ ಬಿಡುವುದು. ಏನನ್ನು ಬಿಡುವುದು ಅಂತಂದ್ರೆ ಇಡೀ ಸಂಸಾರದ ಎಲ್ಲ ಗೃಹಸ್ಥ ಜವಾಬ್ದಾರಿಗಳೆಲ್ಲ ಬಿಟ್ಬಿಡೋದು. ಸನ್ಯಾಸ ಅಂತಂದ್ರೆ ಅವನು ಎಲ್ಲವನ್ನು ಬಿಟ್ಟಿರ್ತಕ್ಕಂಥ ಅವನು ವಿರಕ್ತ, ಸಾಂಸಾರಿಕ ಜೀವನದಲ್ಲಿ ಪೂರ್ತಿ ವಿರಕ್ತಿ, ಕೇವಲ ಜ್ಞಾನಕ್ಕೋಸ್ಕರವೇ ಅವನು ಇರ್ತಾನೆ. ಅದರಿಂದ ಅವನಿಗೆ ಭಿಕ್ಷು ಅಂತಾನು ಕರೀತಾರೆ. ಯಾಕಂದ್ರೆ ಅವನು ಸಂಪಾದನೆ ಮಾಡೋಂಗಿಲ್ಲ, ಆಸ್ತಿ ಪಾಸ್ತಿ ಮಾಡ್ಕೊಳಂಗಿಲ್ಲ. ಅವನ ಸುಮ್ಮನೆ ಯಾವುದು ಇರ್ಕೂಡ್ದು, ಅವನಿಗೆ ಎಲ್ಲ ಬಿಟ್ಬಿಟ್ಟಿರ್ಬೇಕು. ಅದ್ರ ಸಂಕೇತವಾಗಿ, ತ್ಯಾಗದ ಸಂಕೇತವಾಗಿ ಕಾವಿ ಬಟ್ಟೆ ತೊಟ್ಕೊಳ್ಬೇಕು. ಮತ್ತು ಕೇಶಾಲಂಕಾರ ಮಾಡ್ಕೊಳಂಗಿಲ್ಲ, ಅದಕ್ಕೋಸ್ಕರ ತಲೆ ಬೋಡಿಸಿರ್ಬೇಕು. ಮತ್ತು ಬಟ್ಟೆಗಳು ಹೆಚ್ಚಿಗೆ ತೊಟ್ಕೊಳ್ಳೋ ಒಂದೇ ಬಟ್ಟೆ, ಆ ಒಂದು ಬಟ್ಟೆನೆ ಉಟ್ಕೊಳ್ಳೋದು ಅದೇ, ಹೊದ್ಕೊಳ್ಳೋದು ಅದೇ. ಸನ್ಯಾಸಿಗಳು ನೋಡಿರ್ಬೇಕು, ಒಂದೇ ಬಟ್ಟೆ ಅವ್ರು ಹಾಕೊಳ್ಳೋದು, ಮೇಲೊಂದು ಕೆಳಗಡೆ ಒಂದು ಉಟ್ಕೊಳ್ಳೋದು, ಅದೆಲ್ಲ ಏನಿಲ್ಲ ಅವನಿಗೆ. ಏನಂದ್ರೆ ಈ ನಮ್ಮ ಪ್ರಾಪಂಚಿಕ ಸಂಗತಿಗಳಿದೆ, ಊಟ ತಿಂಡಿ ಮಲ್ಕೊಳ್ಳೋದು ಎಲ್ಲ ಕೂಡ ಅನಿವಾರ್ಯವಾಗಿ ಮಾಡ್ಬೇಕಾದಂತ ಕನಿಷ್ಠ ಸಂಗತಿ. ಅವನು ಯಾವುದೇ ಕರ್ಮಗಳನ್ನು ಮಾಡತಕ್ಕಂಥ ಅವಶ್ಯಕತೆ, ಎಲ್ಲ ಕರ್ಮ ಬಿಟ್ಟು. ಹಂಗಾಗಿ ಯಾರು ಸನ್ಯಾಸಿಗಳಾಗ್ತಾರೋ ಅಂತವ್ರಿಗೆ ಜನವಾರ ತೆಗೆದುಬಿಟ್ಟಿರ್ತಾರೆ, ಆಮೇಲೆ ಕೈ ಬಂದು ದಂಡ ಕೊಟ್ಟಿರ್ತಾರೆ. ಆಯ್ತಾ, ಅದರಲ್ಲೂ ಬೇರೆ ಬೇರೆ ತರ ಸನ್ಯಾಸಿಗಳಿದ್ದಾರೆ. ಅವ್ರೇ ಅಂತಂದ್ರೆ ಅವರು ನಿತ್ಯ ಕರ್ಮಗಳು ನಾವೇನು ಗೃಹಸ್ಥರು ಮಾಡ್ತೀವಿ ಅದು ಯಾವುದು ಅವ್ರು ಮಾಡತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ಅವ್ರಿಗೆ. ಸಂಜೆ ಯಾವುದೇ ದೇವರಿಗೆ ಯಾವ್ದು ಮಾಡೋ ಅವಶ್ಯಕತೆ, ಬರೀ ಜ್ಞಾನಕ್ಕೋಸ್ಕರವೇ ಅವರು ಅಧ್ಯಯನ ಮತ್ತು ಅಧ್ಯಾಪನಕ್ಕೆ ಅವ್ರು ಇರ್ಬೇಕು ಅಂತ ಸನ್ಯಾಸಿಗಳು ಅಂತಾರೆ. ಹೀಗೆ ಸನ್ಯಾಸಿಗಳು ಆ ಥರ ಸನ್ಯಾಸಿ ಆಗ್ಬಿಡ್ತೀನಿ ನಾನು ಅಂತ, ಏನು ಕರ್ಮನೆ ಮಾಡಲ್ಲ ಅಂತಂದ್ರೆ ಅಂತವನು ಅಂತವ್ರಿಗೂ ಕೂಡ ಮುಕ್ತಿ ಸಿಗೋದಿಲ್ಲ. ಅದೇ ತರ ಏನು ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ರು ಮುಕ್ತಿ ಸಿಗಲ್ಲ. ಮುಂದೆ ಹೇಳ್ತಾರೆ ಯಾಕೆ ಏನು ಅಂತ. ನ ಪುರುಷಃ ಕರ್ಮಣಾತ್ ಅನಾರಂಭಾತ್ ನೈಷ್ಕರ್ಮ್ಯಂ ನಾಷ್ಟು. ಏನು ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ರು ಅವನು ಮುಕ್ತಿ ಪಡೆಯಲ್ಲ. ಹಂಗನ್ಕೊಂಡು ಕೇವಲ ತ್ಯಾಗ ಮಾಡ್ಬಿಡ್ತೀನಿ ಅಂತ ತಕ್ಷಣ ದೊಡ್ಡ ಯಶಸ್ವಿ ಆಗ್ಬಿಡ್ತೀನಿ ಅಂತಾರೆ, ಅದು ಸಾಧ್ಯ ಅಲ್ಲ. ನ ಕರ್ಮಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತಿ. ಈ ನಾ ಅನ್ನೋದು ಇಳ್ತೋಬೇಕು, ನಾ ಅಶ್ನುತಿ ಅಂತ. ನಚ ಸನ್ಯಸ್ಸನಾದೀವ, ಸನ್ಯಸ್ಸನಾತ್ ಈವ, ನಚ ಸನ್ಯಸ್ಸನಾದೀವ ಸಿದ್ಧಿಂ ಸಂ ಅಧಿಗಚ್ಚತಿ. ಅವನು ಕೂಡ ಸಿದ್ಧಿ ಅಂತ ಇಲ್ಲ. ಮನುಷ್ಯನಿಗೆ ಕರ್ಮನೂ ಇಂಪಾರ್ಟೆಂಟು, ಜ್ಞಾನನೂ ಇಂಪಾರ್ಟೆಂಟ್ ಅಂತ ಮುಂದಿನ 2 ಶ್ಲೋಕದಲ್ಲಿ ತಿಳಿಸ್ತಾರೆ. ಮುಂದಿನ 2 ಶ್ಲೋಕದಲ್ಲಿ ತಿಳಿಸ್ತಾರೆ ಕರ್ಮ ಮಾಡಲೇಬೇಕು, ಮತ್ತು ಹಾಗೇನೆ ಕರ್ಮ ಮಾಡಬೇಕು ಮತ್ತು ಜ್ಞಾನವನ್ನು ಗಳಿಸ್ಬೇಕು. ಎರಡೂ ಇಂಪಾರ್ಟೆಂಟು. ಎರಡು ಬೇರೆ ಬೇರೆ ಆದ್ರೂ ಕೂಡ ಇಂಪಾರ್ಟೆಂಟ್ ಎರಡು ಕೂಡ ತಿಳಿಸ್ತಾರೆ. ಈಗ ನೋಡಿ 5ನೇ ಶ್ಲೋಕದಲ್ಲಿ ನೈ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಶಿವಶಕ್ ಕರ್ಮಾನ್ ಸರ್ವಃ ಪ್ರಕೃತಿ ಜೈರ್ಗುಣೈಃ. ನ ಈ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಠತಿ ಅಕರ್ಮಕೃತ್. ನಾ ಅನ್ನೋದು ಅನೇಕ ಕಡೆ ಬರ್ತೀನಿ. ನಾ ಅಂದ್ರೆ ಇಲ್ಲ, ಬೇಡ, ಆಗಲ್ಲ ಅಂತ ನಕಾರಾತ್ಮಕ ಶಬ್ದ. ಅದು ಈ ಅನ್ನೋದು ತುಂಬಾ ಕಡೆ ಬರುತ್ತೆ. ಈ ಅಂದ್ರೆ ಏಕೆಂದರೆ, ಈ ಅಂದ್ರೇನು ಏಕೆಂದರೆ. ಕಶ್ಚಿತ್ ಕ್ಷಣಂ ಅಪಿ, ಒಂದು ಕ್ಷಣ ಕೂಡ, ಅಪಿ ಅಂದ್ರೆ ಕೂಡ, ಅವರು ಕೂಡ ಬರ್ತಾರೆ ಅಂತ ಕನ್ನಡದಲ್ಲಿ ಅವರೂ ಅಂತ ಹೇಳ್ತೀವಲ್ಲ ಹಾಗೆ. ಅಪಿ ಅಂದ್ರೆ ಕೂಡ, ಒಂದು ಕ್ಷಣ ಕೂಡ. ನೈ ಕಶ್ಚಿತ್ ಕ್ಷಣ, ಯಾಕೆಂದ್ರೆ ಕಶ್ಚಿತ್ ಕ್ಷಣ, ಒಂದು ಕ್ಷಣವೂ ಕೂಡ, ಯಾವುದೇ ಒಂದು ಕ್ಷಣ ಕೂಡ ಜಾತು ತಿಷ್ಠತಿ ಅಕರ್ಮಕೃತ್. ಅಕರ್ಮಕೃತ್ ಏನೂ ಮಾಡದೆ
ಜಾತ ತಿಷ್ಠತಿ ನ ಇರಕ್ಕಾಗೋದೇ ಇಲ್ಲ. ಒಂದು ಕ್ಷಣವೂ ಯಾವ ಮನುಷ್ಯನು ಕೂಡ ಏನೂ ಮಾಡದೆ ಇರುವುದಿಲ್ಲ ಅಂತ, ಅಂದ್ರೆ ಮಾಡೇ ಮಾಡ್ತಿರ್ತಾನೆ. ಹೇಗೆ ಏನು ಅಂತಂದ್ರೆ ಹೇಳ್ತೀನಿ, 2ನೇ ಸಾಲುಗಿಲ್ಲಿ ಕಾರ್ಯತೆ ಹಿ ಅವಶ್ಯಕ ಕರ್ಮ. ಹಿ ಏಕೆಂದರೆ ಕಾರ್ಯತೆ ಅವಶಃ ಕರ್ಮ ಅಂತಂದ್ರೆ ಅವನು ಈ ಪ್ರಕೃತಿ ಜೈಹಿ ಗುಣೈಹಿ ಅವಶಃ, ಪ್ರಕೃತಿ ಇರತಕ್ಕಂತ 3 ಗುಣಗಳಿದೆ. ಪ್ರಕೃತಿ ಜೈಹಿ ಜಾನ ಹುಟ್ಟುವುದು, ಪ್ರಕೃತಿ ಜೈಹಿ ಪ್ರಕೃತಿಯಿಂದ ಇರತಕ್ಕಂತ 3 ಗುಣಗಳು ಇದೆಲ್ಲ ಕೇಳಿದ್ವಿ ನಾವು, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಆ 3 ಗುಣಗಳ ಪ್ರಭಾವದಿಂದ ಅವಶಃ ಅದಕ್ಕೆ ವಶನಾಗಿ, 3 ಗುಣಗಳ ವಶನಾಗಿ ಕರ್ಮ ಕಾರ್ಯತೆ ಕರ್ಮವನ್ನು ಮಾಡ್ತಾನೆ, ಕರ್ಮ ಮಾಡ್ತಾನೆ ಇರ್ತಾನೆ. ಇಲ್ಲ ಈಗ ಸುಮ್ಮನೆ ಕೂತ್ಕೊಂಡಿದೀವಿ ಅಂತಂದ್ರೆ ಏನು ಮಾಡ್ತಾನೆ ಇಲ್ಲ, ನಾವು ಸುಮ್ಮನೆ ಕೂತಿದೀವಿ, ಶಾರೀರಿಕವಾಗಿ ಏನು ಕೆಲಸ ಮಾಡ್ತಿಲ್ಲ. ಮನಸ್ಸಿನಲ್ಲಿ ಆ ಮನಸ್ಸು ಏನು ಮಾಡದೇ ಇರುತ್ತಾ, ನಿರಂತರವಾಗಿ ಯೋಚನೆ ಮಾಡ್ತಿರುತ್ತೆ. ಇಲ್ಲ ಭೂತಕಾಲ, ಇಲ್ಲ ಭವಿಷ್ಯತ್ ಕಾಲದ ಯೋಚನೆ ಮಾಡ್ತೀನಿ. ಮತ್ ನಾನು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಆ ಯೋಚನೆ ಮಾಡಕ್ಕಾಗ ಬಂದ್ರೆ ಒಳ್ಳೆ ಯೋಚನೆ ಬರ್ತಿರುತ್ತೆ, ಕೆಟ್ಟ ಯೋಚನೆ ಬರ್ತಿರುತ್ತೆ. ಒಳ್ಳೆ ಯೋಚನೆ ಬಂದಾಗ ಪುಣ್ಯ ಉಂಟು ಅಂತೆ, ಕೆಟ್ಟ ಯೋಚನೆ ಬಂದಾಗ ಪಾಪ ಉಂಟು. ಕರ್ಮ ತಾನದು. ಕೇವಲ ಶಾರೀರಿಕವಾಗಿ ಮಾಡಿದ್ರೆ ಕರ್ಮ ಅಂತ ಅನಿಸ್ಕೊಳ್ಳೋದು, ಮಾನಸಿಕ ಕರ್ಮ. ಸೊ ಮನಸ್ಸು ಒಂದು ಕ್ಷಣ ಸುಮ್ಮನೆ ಇರಲ್ಲ ನೋಡಿ. ನಿದ್ದೆ ಒಂದ್ರಲ್ಲಿ ಬಿಟ್ಬಿಟ್ರೆ, ಯಾವ ನಿದ್ದೆ ಅದು ಸುಷುಪ್ತಿನಲ್ಲಿ, ನಿದ್ದೆನಲ್ಲೂ 3 ತರ ಇದೆ. ಯಾವುದು? ಜಾಗೃತಿ, ಸ್ವಪ್ನ, ಸುಷುಪ್ತಿ ಮತ್ತು ಸಮಾಧಿ ಅಂತ 4 ಸ್ಥಿತಿ ಇದೆ. ಜಾಗೃತಿ ಅಂದ್ರೆ ನಾವು ಜಾಗೃತವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಇನ್ನು ಮಲ್ಕೊಳ್ತಾ ಇದ್ದಂಗೆ ಅಥವಾ ಎಚ್ಚರ ಆಗಬೇಕು ಕನಸು ಬೆಳೆಸೋದು. ಆ ಕನಸು ಅಂದ್ರೆ ಕನಸಲ್ಲಿ ಮನಸ್ಸೇ ಆಕ್ಟಿವ್ ಆಗಿರುತ್ತೆ, ಶರೀರ ಇನ್ಆಕ್ಟಿವ್. ಯಾವ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ ಶರೀರದಲ್ಲಿ, ಮನಸ್ಸು ಆಕ್ಟಿವ್ ಆಗಿರುತ್ತೆ. ಅದು ಸ್ವಲ್ಪ ಹೊತ್ತು ಮಾತ್ರ, ಅದಕ್ಕೆ ಸ್ವಪ್ನ ಅಂತ. ಕನಸಾಗ್ತಾ ಇದ್ದಂಗೆ ಡೀಪ್ ತಿಪ್ ಹೋಗ್ಬಿಡ್ತೀವಿ, ಹೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ಏನು ಗೊತ್ತಾಗಲ್ಲ. ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ. 3 ಇದೆ, 3 ಅವಸ್ಥೆಗಳು: ಜಾಗೃತಿ, ಸ್ವಪ್ನ, ಸುಷುಪ್ತಿ ಅಂತ 3 ಅವಸ್ಥೆ. ಆಮೇಲೆ ಎಚ್ಚರ ಆಗ್ಬೇಕಾಗ್ಬಂದ್ರೆ ಸ್ವಲ್ಪ ಕನಸು ಬರುತ್ತೆ, ಅದಾದ್ಮೇಲೆ ಎಚ್ಚರ ಆಗ್ಬಾರ್ದು, ಜಾಗೃತಿ ಬರುತ್ತೆ. 3 ಅವಸ್ಥೆಗಳು. ಆ ಸುಷುಪ್ತಿನಲ್ಲಿ ಮಾತ್ರ ನಾವು ಸ್ವಪ್ನ ಅದು ಏನಿಲ್ಲ, ಸುಷುಪ್ತಿನಲ್ಲಂತೂ ಏನು ಕರ್ಮಗಳೇ ಇರಲ್ಲ. ಅದು ಬಿಟ್ಬಿಟ್ರೆ ಜಾಗೃತ ಅವಸ್ಥೆಯಲ್ಲಿ ಮಾಡ್ತಾನೆ ಇರ್ತೀವಿ. ಯೋಚನೆ ಮಾಡ್ತಾ ಇದ್ರೆ ಸುಮ್ಮನೆ ಇರಕ್ಕೆ ಸಾಧ್ಯನೇ ಇಲ್ಲಪ್ಪ. ಪ್ರತಿಯೊಬ್ರು ಕೂಡ ಸದಾಕಾಲ ಕರ್ಮ ಮಾಡ್ತಾ ಇದ್ರೆ ಕರ್ಮ ಮಾಡದೇ ಇರಕ್ಕೆ ಆಗೋದೇ ಇಲ್ಲ, ಒಂದು ಕ್ಷಣವೂ ಇರಕ್ಕಾಗೋದಿಲ್ಲ. ನೆಕ್ಸ್ಟ್ ಹೇಳ್ತೀವಿ ಅಂದ್ರೆ ಪ್ರಕೃತಿ ಜೈರ್ ಗುಣ ಅಂತ. ಪ್ರಕೃತಿನಲ್ಲಿ 3 ಗುಣಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಹಂಗಂದ್ರೆ ಏನು ಅಂತಂದ್ರೆ, ತಮೋಗುಣ ಅಂತಂದ್ರೆ ಅದರಲ್ಲಿ ನಿದ್ರೆ, ಆಲಸ್ಯ, ಪ್ರಮಾದ, ಇದಕ್ಕೆ ತಮೋಗುಣ ಅಂತ. ಅಂದ್ರೆ ನಿದ್ರೆ ಮಾಡೋದ್ರೆ ನಮ್ಗೆ ಗೊತ್ತು, ನಮ್ಗೆ ನಿದ್ದೆ ನಾವು ಎಲ್ರಿಗೂ ತಮೋಗುಣ ಇರ್ಬೇಕು. ನಿದ್ದೆನೇ ಮಾಡದಿದ್ರು ಆರೋಗ್ಯ ಕೆಟ್ಟು ನಿದ್ದೆ ತಮೋಗುಣ. ಇನ್ನು ಆಲಸ್ಯ ಅಂದ್ರೆ ಸೋಮಾರ್ತನ, ಕೂತೇ ಇರೋದು, ಎದ್ದೋಗಕ್ಕೆ ಬೇಜಾರು, ಮಲ್ಕೊಂಡೇ ಇರೋದು, ಇದೆಲ್ಲ ಆಲಸ್ಯ, ಅದು ತಮೋಗುಣ. ಅದಾದ್ಮೇಲೆ ಪ್ರಮಾದ ಅಂತಂದ್ರೆ ಮಾಡಿದ್ದೇ ತಪ್ಪನ್ನ ಪದೇ ಪದೇ ಮಾಡ್ತಕ್ಕಂಥ ಸ್ವಭಾವ, ತಪ್ಪು ಅಂತ ಗೊತ್ತಿದ್ದೂ ಮಾಡ್ತಕ್ಕಂಥದ್ದಕ್ಕೆ ತಮೋಗುಣ. ಈ 3 ಇದರಿಂದ ತಮೋಗುಣ. ಇನ್ನು ರಾಜಸ ಅಂತ ಒಂದು ಗುಣ ಇದೆ. ಅಲ್ಲೇ ಅಂದ್ರೆ ವಿಪರೀತ ಆಕ್ಟಿವಿಟಿ, ವರ್ಕೋಹಾಲಿಕ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಬೆಳಗ್ಗೆ ರಾತ್ರಿ ತನಕ. ಆದ್ರೆ ಆ ವರ್ಕ್ ಏನಪ್ಪಾ ಅಂತಂದ್ರೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋಂಥ ಕೆಲಸ. ಸಿಕ್ಕಾಪಟ್ಟೆ ಆಕ್ಟಿವ್. ಮನೆಗೆ ಬಂದು ಕೆಲಸ ಎತ್ಕೊಂಡ್ಬಾರ್ದು, ಅಲ್ಲೂ ಲ್ಯಾಪ್ಟಾಪ್ ತೊಗೊಂಡ್ಬಾರ್ದು, ನಿದ್ದೆ ಬರ್ತಕ್ಕ 12 ಗಂಟೆ ಕೆಲಸ ಮಾಡೋದು, 4:30-5 ಗಂಟೆ ಕೆಲಸ ಮಾಡೋದು, ಇದೆಲ್ಲ ಮಾಡ್ತಿದ್ರೆ ರಜೋಗುಣ ಅಂತಂತಾರೆ, ರಾಜಸ ಗುಣ. ಇನ್ನು ಸತ್ವಗುಣ ಅಂತಂದ್ರೆ ತಾಮಸ ಅಲ್ಲ, ರಾಜಸ ಅಲ್ಲ. ಸತ್ವಗುಣ ಅಂತಂದ್ರೆ ಸ್ವಲ್ಪ ರಾಜಸ, ಸ್ವಲ್ಪ ತಮೋಗುಣ. ಆದರೆ ಹೆಚ್ಚು ಬರೀ ಸದ್ವಿಚಾರಗಳ ಚಿಂತನೆ ಮತ್ತು ಭಗವಂತನ ಕುರಿತ ಆಲೋಚನೆ, ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಸತ್ವ. ನಮ್ಗಳಿಗೆ
ತಮೋಗುಣ ಬೇಕು ನಮ್ಗೆ, ಯಾಕಂದ್ರೆ ನಿದ್ದೆ ಮಾಡಕ್ಕಲ್ಲ. ನಿದ್ದೆ ಬಂದಿದ್ರೆ ತಮೋಗುಣ, ಆ ನಿದ್ದೆಗೋಸ್ಕರ ತಮೋಗುಣ. ರಾಜಸ ಗುಣ ಅಂತ ನಮ್ಗೆ ಸಂಪಾದನೆ ಮಾಡೋಕ್ಕೋಸ್ಕರ ಸ್ವಲ್ಪ ರಾಜಸ ಗುಣ ಬೇಕು. ಇದೇ ಸಂಪಾದನೆ ಮಾಡಿದ ಮನೆ ಕುತ್ಕೊಂಡ್ಬಿಡ್ತೀವಿ, ಆಲಸ್ಯ ಆಗಬೇಕು. ಇನ್ನು ಪ್ರಧಾನವಾಗಿ ಬೇಕಾಗಿರೋದ್ರಿಂದ ಸತ್ವಗುಣ ಪ್ರಧಾನ ಆಗಬೇಕು. ನಿರಂತರವಾಗಿ ಒಳ್ಳೊಳ್ಳೆ ಯೋಚನೆ ಮಾಡ್ತೀವಿ. ಸತ್ವಗುಣ ಅಂತಂದ್ರೆ ಜ್ಞಾನ ಪ್ರಧಾನ. ರಜೋಗುಣ ಅಂತಂದ್ರೆ ಕ್ರಿಯಾಸಕ್ತಿ. ಇನ್ನು ತಮೋಗುಣ ಅಂತಂದ್ರೆ ದ್ರವ್ಯಾಸಕ್ತಿ. ನಾನು ನಂದು, ನನ್ಗೆ ತುಂಬಾ ಬೇಕು, ದುಡ್ಡು ಬೇಕು, ಕಾಸು ಬೇಕು, ಮತ್ತೊಂದು ಬೇಕು. ಅದು ಬರೀ ಕೆಟ್ಟದ ಆಲೋಚನೆ. ಎಣ್ಣೆ ಕಚ್ಚಿಗೂ ಎಣ್ಣೆ ನಕ್ಷತ್ರ. ಈ ಮೂರು ಗುಣ ಪ್ರಭಾವ ಪ್ರತಿಯೊಬ್ಬ ಮನುಷ್ಯ ಮೇಲೂ ಅವನಿಗೆ ಡಿಪೆಂಡ್ಸ್, ಸಂಸ್ಕಾರ ತಕ್ಕಂತ ಆಗ್ತಾ ಹೋಗ್ತದೆ. ಅದು ಪ್ರಚೋದನೆ ಮಾಡುತ್ತೆ. ರಜೋಗುಣ ಪ್ರಚೋದನೆ ಮಾಡ್ತಾ ಇದ್ದಂಗೆ ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಹೊರಟ್ಕೊಡೋದು. ಜಯನಗರ, ಕಂಟೋನ್ಮೆಂಟು, ಜಾರಹಳ್ಳಿ, ಬಸವನಗುಡಿ ಇಟ್ಕೊಂಡು ಸುತ್ತಾಡ್ತಾ ಇರುವಂಥದ್ದು ಸದಾ. ಅದು ರಜೋಗುಣ. ತಮೋಗುಣ ಗೊತ್ತಾಯ್ತು ಏನು, ಪ್ರತಿಯೊಬ್ಬರು ಇರ್ತದೆ. ಒಂದಿಷ್ಟು ನಿದ್ದೆ ಮಾಡ್ಲೇಬೇಕಾಗ್ತದೆ. ತಮೋಗುಣ ಇದ್ದರೆ ಆಗೋದಿಲ್ಲ. ಮೂರನ್ನು ದಾಟ್ಕೊಂಡು ಹೋಗ್ತಿರ್ತದೆ. ಗುಣಾತೀತರು ಕರೀತಾರೆ. ಮುಂದಕ್ಕೆ ಬರುತ್ತೆ 14 ಗಂಟೆಯಲ್ಲಿ ಹೇಳೋಣ, ಇಟ್ಟಿಕೊಂಡು ಸಾಕು. ಹಂಗಾಗಿ ಅದನ್ನ ಪ್ರಚೋದಿತರಾಗಿ ನಾವು ಏನು ಮಾಡ್ತಾನೆ ಇರ್ತೀವಿ. ಅದೆಲ್ಲ ಕರ್ಮಗಳು ಅಂತ. ನ ಈ ಕಚ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಕರ್ಮ ಪ್ರಕೃತಿಜೈ ಅವಶಃ. ಪ್ರಕೃತಿ ನೋಡ್ತಂತ ಸತತ ರಜೋಗುಣ ಪ್ರಭಾವ ಕೊಡೋದಾಗ ಮಾಡ್ತಾ ಇರ್ತೀವಿ. ಹೇಳಿ ಶ್ಲೋಕ. ನೈ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತೆ ಕಾರ್ಯತೆ ಹಿ ಅವಶ್ಯ ಕರ್ಮ ಸರ್ವಃ ಪ್ರಕೃತಿಜೇ ಗುಣೈ. ಈಗ ಏನ್ ಮಾಡೋದು ಮತ್ತೆ ಅಂತಂದ್ರೆ, ಪ್ರತಿನಿತ್ಯವೂ ನಮ್ಮ ಪ್ರಯತ್ನ ಇರಬೇಕಂದ್ರೆ ನಾವೆಲ್ಲ ಸತ್ವಗುಣ ಸಂಪನ್ನರಾಗ್ಬೇಕು. ಅಂದ್ರೆ ಜ್ಞಾನ, ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೋಸ್ಕರ ನಮ್ಮ ಸಮಯದ ವಿನಿಯೋಗ ಮಾಡಬೇಕು. ಮಿಕ್ಕಿ ಎರಡು ಏನಿದೆ, ರಾಜಸ ಗುಣ ಮತ್ತು ತಮೋಗುಣಗಳು. ತಮೋಗುಣ ಅಂತೂ ಬರ್ತಾ ಬರ್ತಾ ಕಡಿಮೆ ಆಗಬೇಕು. ತಮೋಗುಣ ಪ್ರಧಾನ ಆಗಬಾರ್ದು. ರಜೋಗುಣ ಪ್ರಧಾನ ಆಗಬಾರ್ದು. ಸತ್ವಗುಣ ಪ್ರಧಾನ ಆಗಬೇಕು. ಅದರಿಂದ ಕರ್ಮದಿಂದ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶೋಧಿತ ಆಗ್ತೀವಿ. 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ನೋಡಿ, ಇದು ಆನ್ಲೈನ್ ಕ್ಲಾಸ್. ನಾನು ನನ್ನ ಮುಖ ನೋಡ್ಕೊಂಡು ಹೇಳ್ತಾ ಇರ್ತೀನಿ, ನೀವೆಲ್ಲ ಕೇಳ್ತಾ ಇರ್ತೀವಿ. ಆದ್ರೆ ನೀವು ಯಾರು, ನಿಮ್ಮ ಮುಖ ನನ್ನ ಪರಿಚಯನೂ ಇಲ್ಲ, ನೀವೆಲ್ಲ ಕೂತಿದ್ರಿ, ಈಗ ಕೇಳ್ತಿದ್ರು ಇಲ್ವೂ ಗೊತ್ತಿಲ್ಲ. ಇನ್ನು ಅರ್ಥವಾಗ್ತೀವಿ ಅಂತ ದೂರದ ಮಾತು. ನೀವು ಅರ್ಥವಾಗ್ತಿರೋ ಗೊತ್ತಾಗ. ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಕೂಡ ಪ್ರಶ್ನೆ ಕೇಳಿ ಯಾಕಂತಂದ್ರೆ ಕೇಳ್ಬೇಕಾದ್ರೆ ಪ್ರಶ್ನೆಗಳು ಅದಕ್ಕೋಸ್ಕರ ನೋಟ್ ಮಾಡಿ ಇಟ್ಕೊಳ್ಳಿ. ಏನಾದ್ರು ಕೇಳ್ಬೇಕು ಅಂತಂದ್ರೆ ನಿಸ್ಸಂಕೋಚವಾಗಿ ಕೇಳ್ಬೋದು. ಪ್ರಶ್ನೆ ಕೇಳಿ ನಮ್ಮ ಜಿಜ್ಞಾಸೆ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಆಫ್ಲೈನ್ ಆಗಿದ್ರೆ ನೀವು ಕೂತಿರ್ತೀರಿ, ಏನೋ ಅರ್ಥವಾಗದಿದ್ರೆ ಕೇಳಿ ಅಂದ್ರೆ ಕೇಳ್ತಾರೆ, ಅಲ್ಲೇ ಉತ್ತರ ಕೊಟ್ಬಿಟ್ಟು ಮುಂದೆ ಕೊಟ್ಟು ಹೋಗ್ತೀವಿ. ಇಲ್ಲ, ಹಂಗಾಗಲ್ಲ. 6ನೇ ಶ್ಲೋಕ ನೋಡಿದ್ರ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತಿ ಮನಸಾ ಸ್ಮರನ್ ಇಂದ್ರಿಯಾರ್ಥಾನಿ ಮೂಢಾತ್ಮ ಮಿಥ್ಯಾಚಾರ ಸೌತೆ. ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮ ಇಂದ್ರಿಯಗಳನ್ನು ಸಂಯಮ್ಯ ಅಂದ್ರೆ ನಿಯಮಿಸಿಕೊಂಡು ಕಂಟ್ರೋಲ್ ಮಾಡೋದು, ವಿಗ್ರಹ. ಕರ್ಮೇಂದ್ರಿಯಾಣಿ ಅಂದ್ರೆ ಯಾವುದು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇದೆ. 5 ಜ್ಞಾನೇಂದ್ರಿಯಗಳು ಅಂತಂದ್ರೆ ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ. ಅದೇ ರೂಪ, ದೃಶ್ಯ ಮತ್ತು ವಾಸನೆ, ನಾಲಿಗೆ ರುಚಿ, ಕಿವಿ ಶಬ್ದ, ಚರ್ಮದ ಸ್ಪರ್ಶ ಜ್ಞಾನ. ಇದಕ್ಕೆ ಜ್ಞಾನೇಂದ್ರಿಯ. ಇನ್ನು 5 ಕರ್ಮೇಂದ್ರಿಯಗಳಿವೆ. ಕೈ, ಕಾಲು ಬರೇ ಕೆಲಸಗಳು ಮಾಡುತ್ತದೆ. ಇದಕ್ಕೆ ಸ್ವಂತ ಬುದ್ಧಿಗಿದ್ದೇನೇ ಇರಲ್ಲ, ಬರೀ ಕೆಲಸ ಮಾಡುತ್ತೆ. ಕೈ, ಕಾಲು ಮತ್ತು ನಾಲಿಗೆ. ನಾಲಿಗೆ ಏನ್ ಕೆಲಸ ಮಾಡುತ್ತೆ? ಮಾತಾಡೋ ಕೆಲಸ ಮಾಡುತ್ತೆ. ರುಚಿ ನೋಡೋ ಕೆಲಸ ಮಾಡಿದ್ರೆ ಜ್ಞಾನೇಂದ್ರಿಯ, ಆವಾಗ ಮಾಡುತ್ತೆ. ಮಿಕ್ಕ ಸಮಯದಲ್ಲಿ ಮಾತಾಡೋದು ಅಂದ್ರೆ ಕರ್ಮೇಂದ್ರಿಯ. ಕೈ, ಕಾಲು ಮತ್ತು ನಾಲಿಗೆ. ಇದಾದ್ಮೇಲೆ ವಾಯು ಮತ್ತು ಉಪಸ್ಥಾನ ಅಂದರೆ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಅಂಗ. ಇದೆಲ್ಲ ಕರ್ಮೇಂದ್ರಿಯ. ಈಗ ಯಾಕೆ ಬೇಕಾಯ್ತದ ಕರ್ಮೇಂದ್ರಿಯಾಣಿ,
ಕರ್ಮ ಇಂದ್ರಿಯಗಳನ್ನ ಸಂಯಮ್ಯ, ಅದನ್ನ ಏನು ಅದನ್ನ ಸಂಯಮನ ಮಾಡೋದಂದ್ರೆ ನಿಯಂತ್ರಣ ಮಾಡೋದು. ಯಾರು ಮನಸಾ ಸ್ಮರಣ ಆಸ್ತಿ, ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡು ಆಸ್ತಿ ಇರುತ್ತಾನೋ ಅಂತಂದ್ರೆ ಕರ್ಮೇಂದ್ರಿಯಗಳನ್ನ ಫುಲ್ ಇನ್ಆಕ್ಟಿವ್ ಮಾಡ್ಬಿಡ್ರು, ಏನು ಕೆಲಸನೇ ಮಾಡ್ತಿಲ್ಲ. ಅದೇ ಮನಸ್ಸಿನಲ್ಲಿ ಮಡಿಗೆ ಹಾಕ್ತಾ ಇರೋದು, ಮನಸ್ಸಿನ ಲೆಕ್ಕಾಚಾರ ಹಾಕೊಂಡು ಮಾಡ್ತಾ ಇರೋದು ಅಂತವ್ರಿಗೆ ಏನ್ ಕರೀತಾರೆ? ಹೊರನೋಟದಲ್ಲಿ ಭಾರಿ ದೊಡ್ಡ ವೈರಾಗ್ಯ ಇದೆ, ಮನಸ್ಸಿನಲ್ಲಿ ಮಾತ್ರ ಬರೀ ಇಂದ್ರಿಯಗಳದ್ದೇ ಸುಖ ಯೋಚನೆ ಮಾಡ್ತಾ ಇರೋದು ಮಾಡಿದ್ರೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತಿ ಮನಸಾ ಸ್ಮರಣ ಆಸ್ತಿ, ಮನಸ್ಸಿಂದ ಸ್ಮರಣೆ ಮಾಡ್ಕೊಂಡು ಮನಸ್ಸನ್ನು ಆಗಿದ್ರೆ ಅಂತವ್ರಿಗೆ ಏನ್ ಕರೀತಾರೆ? ಇಂದ್ರಿಯಾರ್ಥಾನ್. ಇಂದ್ರಿಯಾರ್ಥಾನ್ ಅಂತಂದ್ರೆ ಈ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳು. ಇಂದ್ರಿಯಾರ್ಥ, ಇಂದ್ರಿಯ ಅರ್ಥ, ಇಂದ್ರಿಯಕ್ಕೆ ಬೇಕಾದಂತ, ಕೈಗೆ ಏನ್ ಬೇಕು, ಕಾಲ್ಗೆ ಏನ್ ಬೇಕು, ಆತರ ಯಾವ್ಯಾವ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಇಂದ್ರಿಯಾರ್ಥಾನ್, ಇಂದ್ರಿಯ ವಿಷಯಗಳನ್ನೇ ಮನಸಾ ಸ್ಮರಣ ಅಷ್ಟೇ, ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇತ್ತು ಅಂತಂದ್ರೆ, ಉದಾಹರಣೆಗೆ ಈಗ ನಾಲ್ಗೆ ಇದೆ, ನಾಲ್ಗೆ ಒಂದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ. ಕರ್ಮೇಂದ್ರಿಯ ಇದ್ದಾಗ ಅವನೇನ್ ಮಾಡೋದು? ನಾಲ್ಗೆನ ಏನು ಚಿಂತೆ ಅಲ್ಲ ಕೂತಿರೋದು, ಆದ್ರೆ ಹೊರಗಡೆ ಮಾತ್ರ ಬೇರೆ ಏನೋ ಚಿಂತೆ ಅದಂಗೆ ಕಲ್ಪನೆ ಮಾಡ್ಕೊಂಡು ಕಾಪಾಡ್ತಿರೋದು. ಅವ್ನಿಗೇನು ಆಸೆನೋ, ಹೋಳಿಗೆನೋ, ಮಸಾಲೆ ದೋಸೆನೋ, ಮತ್ತೊಂದು ತಿಂದಂಗೆ ಯೋಚನೆ ಮಾಡ್ತಾ ಕೂತಿರೋದು. ಆ ರೀತಿ ಮಾಡಿದ್ರೆ ಅಂತವ್ರು ಏನ್ ಕರೀತಾರೆ ಅಂದ್ರೆ ಅಂತರ ವಿಮೂಢಾತ್ಮ ಅಂತ ಕರೀತಾರೆ. ವಿಮೂಢ ಆತ್ಮ. ವಿಮೂಢ ಅಂದ್ರೆ ದಡ್ಡ, ಪೆದ್ದ, ಹುಚ್ಚ, ಬೆಪ್ಪ ಎಂಬ ಕರೆ ವಿಮೂಢ, ಅಜ್ಞಾನಿ. ಆತ್ಮ ಅಂದ್ರೆ ಅಂತ ಮನಸ್ಸಿರ್ತಕ್ಕಂಥವನು, ಆದ್ರೆ ಪೆದ್ದ ಮನಸ್ಸಿರ್ತಕ್ಕಂಥವನು. ಪೆದ್ದ ಅಂದ್ರೆ ದೊಡ್ಡ ಮನಸ್ಸು ಅಂತ ಆಗುತ್ತೆ, ಪೆದ್ದ ಅಲ್ಲ, ದಡ್ಡ ಮನಸ್ಸು. ಮೂಢ ಆತ್ಮ ಜೊತೆಗೆ ಸೇರಿಸ್ಬಿಟ್ರೆ ಇನ್ನೂ ಜಾಸ್ತಿ ವಿಶೇಷವಾದಂತ ಮೂಢಾತ್ಮ ಅಂತವನಿಗೆ ಏನ್ ಕರೀತಾರೆ ಅಂದ್ರೆ ಮಿಥ್ಯಾಚಾರ ಸಹ ಉಚ್ಯತೆ. ಸಹ ಅವನಿಗೆ ಮಿಥ್ಯಾಚಾರಿ ಅಂತ ಹೇಳಲ್ಪಡುತ್ತದೆ, ಉಚ್ಚರಿಸಲ್ಪಡುತ್ತದೆ. ಮಿಥ್ಯಾಚಾರಿ, ಮಿಥ್ಯಾ ಅಂದ್ರೆ ಸುಳ್ಳುಗೆ ಆಪೋಸಿಟ್, ಸತ್ಯ ಮಿಥ್ಯಾ ಅಂದ್ರೆ ಸುಳ್ಳು, ಅಂದ್ರೆ ಅವನೊಬ್ಬ ಪಾಷಂಡಿ. ಅದರಿಂದ ಅಂತರಂಗದಲ್ಲೂ ಶುದ್ಧಿ ಇರಬೇಕು, ಬಹಿರಂಗದಲ್ಲೂ ಶುದ್ಧಿ ಇರಬೇಕು. ಅಂದ್ರೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಏನ್ ಮಾಡೋದು ಅಂದ್ರೆ ಬಿಡಬೇಕು, ಅದನ್ನೇ ಸಂಯಮ. ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸು ಶುದ್ಧಿ, ಅಂತರಂಗ ಶುದ್ಧಿ ಆಗುತ್ತೆ. ಎರಡೂ ಇಂಪಾರ್ಟೆಂಟ್, ಅಂತರಂಗದಲ್ಲಿ ಬಹಿರಂಗದಲ್ಲಿ. ಇದು ಈ ಶ್ಲೋಕದ ಅರ್ಥ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಯಾಸ್ತಿ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಯತೆ. ಅನೇಕ ಬಾರಿ ಹೇಳ್ತಿರ್ತೀನಿ ಕನ್ನಡದಲ್ಲಿ ಕ್ರಿಯಾಪದ, ಕರ್ಮಪದ ಹೀಗೆಲ್ಲ ಇದೆ, ನಾಮಪದ. ನಾನು ಶಾಲೆಯಿಂದ ಬಂದು ಆಟಕ್ಕೆ ಹೋಗುತ್ತೇನೆ ಹೀಗೆ ಹೇಳ್ಬೇಕು. ಸಂಸ್ಕೃತದಲ್ಲಿ ಹಿಂಗ್ ಬೇಕಾದ್ರೆ ಹೇಳ್ಬೇಕು, ಹೋಗುತ್ತೇನೆ ನಾನು ಶಾಲೆಯಿಂದ ಬಂದು, ಹೀಗೆಲ್ಲ ಹಿಂಗ್ ಬೇಕಾದ್ರೆ ಹೇಳ್ಬೋದು. ಅದರಿಂದ ಅದಕ್ಕೆ ಅನ್ವಯಾರ್ಥ ಅಂತ ಕರೀತಾರೆ. ನೋಡಿ ಅನ್ವಯಾರ್ಥ ಹೆಂಗಂದ್ರೆ ಯಹ ಕರ್ಮೇಂದ್ರಿಯಾಣಿ ಸಂಯಮ್ಯ ಇಂದ್ರಿಯಾರ್ಥಾನ್ ಮನಸಾ ಸ್ಮರನ್ ಆಸ್ತೆ ಸಹ ಮೂಢಾತ್ಮ ಮಿಥ್ಯಾಚಾರ ಉಚ್ಯತೆ. ಅದು ಹೀಗೆ ಸ್ವಲ್ಪ ನೋಡ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ಶ್ಲೋಕ ಅರ್ಥವಾಗಿದೆ ಅಂದ್ರೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ನೋಡಿ, ಕಳೆಬೇಡ ಕೊಲೆಬೇಡ, ಖುಷಿಯನ್ನು ನುಡಿಯಲು ಬೇಡ, ತನ್ನ ಪರರ ಇದರ ಹಳಿಯಲು ಬೇಡ, ತನ್ನ ಬಣ್ಣಿಪ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಎರಡೂ ಇಂಪಾರ್ಟೆಂಟ್. ಇದು ತಿಳ್ಕೊಂಡಿದ್ರೆ ಏನಾಗುತ್ತೆ, ನಾವು ಕೂತ್ಕೊಂಡಿದ್ವಿ, ಮನಸ್ಸಿಗೆ ಕೆಟ್ಟ ಆಲೋಚನೆ ಬರುತ್ತೆ, ಏನೇ ಬರ್ಬೋದು, ಯಾವ್ದೋ ದ್ರೋಹ ಚಿಂತನೆ, ಪರಸ್ತ್ರೀ ಗಮನ, ಬೇರೆಯವ್ರ ಆಸ್ತಿ ಹೊರಕೊಡ್ತಕ್ಕಂಥ ಸ್ವಭಾವ, ಇದು ಏನೋ ಮನಸ್ಸಿಗೆ ಚಿಂತೆ ಬಂದ್ರೆ ಕೂಡ್ಲೆ ಆ ಚಿಂತನೆಯನ್ನೇ ಕಿತ್ತು ಬಿಸಾಕೊಳ್ತಾ ಅಭ್ಯಾಸ ಮಾಡ್ಕೊತಾ ಅವನಿಗೆ ಗೊತ್ತಾಗ್ತಿತ್ತು, ಕೆಟ್ಟದೊಂದು ಗೊತ್ತಾಗ್ಬಿಟ್ರೆ ಸ್ವಲ್ಪ ಅದೇ ಹೋಗ್ಬೋದು. ಶ್ಲೋಕ ಒತ್ತಿ ನೋಡ್ಕೊಳ್ಳಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಸಹ ಅಂದ್ರೆ ಅವನು. ಈ ಎಲ್ಲಾ ಶ್ಲೋಕಗಳು ಕೂಡ ಮನುಷ್ಯ ಛಂದಸ್ಸಿನಲ್ಲಿ ಇದೆ. ಮೊದಲನೇ ಸಾಲ 16, ಎರಡನೇ ಸಾಲ 16, ಒಟ್ಟು 32 ಅಕ್ಷರ.
16 ಸಾಲದ 2 ಭಾಗ ಮಾಡಬೇಕು. 8 ಅಕ್ಷರ ನಿಲ್ಲಿಸ್ಬಿಟ್ಟು ಹೇಳ್ಬೇಕು. 7ನೇ ಶ್ಲೋಕ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ. ಕರ್ಮೇಂದ್ರಿಯೈಃ ಕರ್ಮಯೋಗಃ ಅಸಕ್ತಃ ಸ ವಿಶಿಷ್ಯತೆ. ಯಸ್ವಿಂದ್ರಿಯಾಣಿ ಅಂತಿದೆ, ಅದು ಯಹ ತು ಇಂದ್ರಿಯಾಣಿ ಅಂತ 3 ಪದಗಳಾಗ್ತವೆ. ಯಹ ತು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ. ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸಹ ವಿಶಿಷ್ಯತೆ. ಈಗ ತೂ ಅಂದ್ರೂ ಕೂಡ ಆದ್ರೆ ಅಂತಾನೆ. ತೂ ಆದ್ರೆ ಅರ್ಜುನ. ಯಹ ಎಷ್ಟು ಇಂದ್ರಿಯಾಣಿ ಇದೆ, ಅದು ಯಹ ಯಾರು ಮನಸಾ ಇಂದ್ರಿಯಾಣಿ ಸಂಯಮ್ಯ, ಮನಸ್ಸಿನಿಂದಲೇ ಇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ಅಸಕ್ತಃ ಅವನು ಅನಾಸಕ್ತನಾಗಿ, ಅಂದ್ರೆ ಇಂದ್ರಿಯಗಳ ವಿಷಯಗಳಲ್ಲಿ ಕರ್ಮಯೋಗಗಳ ಮೂಲಕ ಯಾರು ಅನಾಸಕ್ತನಾಗಿರ್ತಾನೋ ಅಂತವನು ಕರ್ಮಯೋಗ ಆರಭತೆ ಸಹ ವಿಶಿಷ್ಯತೆ. ಕರ್ಮಯೋಗವನ್ನು ಯಾರು ಮಾಡ್ತಾನೋ ಆರಭತೆ ಆರಂಭಿಸುತ್ತಾನೋ ಸಹ ವಿಶಿಷ್ಟತೆ, ಅವನು ಶ್ರೇಷ್ಠನಾಗಿದ್ದಾನೆ. ಅಂದ್ರೆ ಮನಸ್ಸಿನಿಂದ ನಾವು ನಮ್ಮೆಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಕರ್ಮಗಳನ್ನು ಮಾಡ್ಕೊಂಡ್ರೆ ಅವನು ಕ್ರಮಯೋಗಿ ಅಂತ ಕರೆಸ್ಕೊಳ್ತಾನೆ ಅಂತ ಒಂದು ಅರ್ಥ. ನಮ್ಮ ಇಂದ್ರಿಯಗಳಲ್ಲಿ ಸ್ವಾರ್ಥ ಇರಬಾರ್ದು, ಆ ರೀತಿ ಮಾಡಿದಂತ ಕರ್ಮ, ಅದಕ್ಕೆ ನಿಷ್ಕಾಮ ಕರ್ಮ ಅಂತ. ಈ ಕೆಲಸ ಮಾಡೋದು ಮಾಡಬೇಕು, ಅದರಿಂದ ಏನನ್ನೂ ಬಯಸದೆ ಕೆಲಸ ಮಾಡೋದು. ಅದು ಏನನ್ನು ಬಯಸ್ತೆ ಅಂತಂದ್ರೆ ಫಲ ಬಯಸ್ತೆ ಅಲ್ಲ, ಫಲ ಬರುತ್ತೆ, ಅದು ನನಗೇ ಬೇಕು ಅಂತ ಬಯಸ್ತಿ ಯಾರು ಕೆಲಸ ಮಾಡ್ತಾರೋ ಅಂತ ಅವ್ರಿಗೆ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಅವನು ನಿಜಕ್ಕೂ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅಂತ. ಅನೇಕ ಕೆಲಸಗಳು ಮಾಡ್ತೀವಿ, ಏನಾದ್ರು ಸ್ವಾರ್ಥ ಇಟ್ಕೊಳ್ಬಾರ್ದು, ನಿಸ್ವಾರ್ಥವಾಗಿ ಮಾಡಬೇಕು. ಯಾ ತು ಇಂದ್ರಿಯಾಣಿ ಮನಸಾ ನಿಯಮ್ಯ. ಈಗ ಇಂದ್ರಿಯಗಳಿಗೆ ಆಸೆ ಹತ್ಕೊಳ್ತೇವೆ, ಮಾಡ್ತಾ ಮಾಡ್ತಾ ಅದ್ಬೇಕು ಇದ್ಬೇಕು ಅಂತ ಅನ್ಸುತ್ತೆ. ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆಯಿಂದ ಆರಂಭಿಸುತ್ತಾನು. ಕರ್ಮೇಂದ್ರಿಯೈಃ ಕರ್ಮಯೋಗ ಅಸಕ್ತಃ ಸಹ ವಿಶಿಷ್ಯತೆ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ. ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಇನ್ನೊಂದು ಶ್ಲೋಕ ಹೇಳ್ಬಿಡ್ತೀನಿ, ಆಮೇಲೆ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಚ್ಯ ಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ನಿಯತಂ ಕುರು ಕರ್ಮ ತ್ವಂ ಕರ್ಮಃ ಜ್ಯಾಯಃ ಹಿ ಅಕರ್ಮಣಃ. ಇಷ್ಟಕ್ಕೆ ಅರ್ಥ ನೋಡ್ಕೊಳ್ಳಿ. ಹೇಗಿರ್ಬೇಕಪ್ಪ ಅಂತಂದ್ರೆ, ತ್ವಂ ನೀನು ನಿಯತಂ ಕರ್ಮ ಕುರು, ನಿಯತವಾದ ಕರ್ಮವನ್ನು ಮಾಡು. ನಿಯತ ಕರ್ಮ ಅಂತಂದ್ರೆ ಏನು? ನಿನಗೆ ನಿನ್ನ ಡ್ಯೂಟಿ ಏನಿದೆಯೋ, ಕರ್ತವ್ಯ ಕರ್ಮ ಅಂತ ನಿಯತ ಕರ್ಮ. ಆ ನಿಯತ ಕರ್ಮಗಳನ್ನು ಮಾಡು. ಹಿ ಏಕೆಂದ್ರೆ ಶಕರ್ಮಣ ಅಂತಿದೆಯಲ್ಲ, ಅಲ್ಲಿ ಹಿ ಇದ್ದು ಹಿ ಏಕೆಂದ್ರೆ ಅಕರ್ಮಣಃ ಕರ್ಮ ಜಾಯ. ಅಕರ್ಮಣಃ ಏನು ಕರ್ಮ ಮಾಡದೇ ಇರತಕ್ಕಿಂತ ಕರ್ಮ ಮಾಡ್ತಕ್ಕಂಥದ್ದು ಕರ್ಮ ಜಾಯ ಅಂದ್ರೆ ಶ್ರೇಷ್ಠ. ಇಂದಿನ ಬುದ್ಧಿ ಜಾಯ ಅಂದ್ರೆ ಶ್ರೇಷ್ಠ. ಜಾಯ ಕರ್ಮವೇ ಮಾಡಲ್ಲ ಅಂತ ಕೂತ್ಕೊಳ್ಬಾರ್ದು, ಏನು ಮಾಡಲ್ಲ ಅಂತ ಕೂತ್ಕೊಳ್ಬಾರ್ದು ಅಂತ ಒಂದು. ಶರೀರ ಯಾತ್ರಾಪಿ ಚ, ಮತ್ತು ತೇ ನಿನಗೆ ಶರೀರ ಯಾತ್ರಾ ಅಪಿ, ಶರೀರದ ಯಾತ್ರೆ ಕೂಡ ನ ಪ್ರಸಿದ್ಧಿಯದ ಅಕರ್ಮಣ. ಅಕರ್ಮಣ ನ ಪ್ರಸಿದ್ಧ, ಏನು ಮಾಡದೆ ಶರೀರ ಯಾತ್ರೆ ನಡೆಯುತ್ತೆ ಅಂತಕ್ಕಂಥದ್ದು ಜಗತ್ತಿನ ಇಲ್ವೇ ಇಲ್ಲ. ನಾನು ಮಾಡ್ತಾನೆ ಇರ್ಬೇಕು, ಕ್ರಿಯಾಶೀಲ ಇರ್ಬೇಕು ಅಂತ ಅರ್ಥ. ಅಂದ್ರೆ ಅನೇಕ ಅರ್ಥ ಇದೆ ಇದಕ್ಕೆ. ಒಂದಂತಂದ್ರೆ, ನಾನು ನಮ್ಮ ಮಕ್ಕಳೆಲ್ಲ ಸಂಪಾದನೆ ಮಾಡ್ಬಿಡ್ತಾರೆ, ಮತ್ತೆ ನಮ್ಮ ಸೊಸೆ ಎಲ್ಲ ಕೆಲಸ ಮಾಡ್ಬಿಡ್ತಾರೆ, ನಾನೇನು ಮಾಡಲ್ಲ, ನಿಂಬರಂಗ ಅಂತ ಕೂತಿರ್ತೀನಿ ಅಂತ ಮಾಡಬಾರ್ದು. ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿರೋ ಅದಷ್ಟನ್ನು ಉಪಯೋಗಿಸ್ಕೊಂಡು ಸದಾಕಾಲ ಕೆಲಸ ಮಾಡ್ತಾರೆ. ಯಾಕಂದ್ರೆ ಕ್ರಿಯಾಶೀಲವಾಗಿರ್ತಕ್ಕಂಥದ್ದೇನೆ ಬದುಕನ್ನು ಗುರಿ. ಒಳ್ಳೆ ಕೆಲಸ ಮಾಡಿ, ಸಂಪಾದನೆ ಮಾಡೋ ಕೆಲಸನೇ ಮಾಡ್ಕೊಂತೇನಿಲ್ಲ, ನಿಯತ ಕರ್ಮಗಳನ್ನು ಮಾಡ್ಲೇಬೇಕು. ನಿಯತ ಕರ್ಮ ಅಂದ್ರೆ, ಈಗ ಒಬ್ಬ ಗೃಹಸ್ಥ ಇದ್ದಾನೆ, ತಂದೆ ಇದ್ದಾನೆ,
ಮಕ್ಕಳಿದ್ದಾರೆ. ಸೊ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥ ಕೆಲಸ, ಅದಕ್ಕೆ ಸಂಪಾದನೆ ಮಾಡಬೇಕು, ಅವ್ರಿಗೆ ಬೇಕಾದ ವಿದ್ಯಾಭ್ಯಾಸ, ಇದೆಲ್ಲ ನಿಯತ ಕರ್ಮಗಳು, ಕರ್ತವ್ಯ ಕರ್ಮ. ನಂಗೆಲ್ಲ ಗೊತ್ತಿಲ್ಲ ಅನ್ನೋಂಗಿಲ್ಲ. ಅಥವಾ ಒಬ್ಬ ಮಗ ಇದ್ದಾನೆ, ಅವನಿಗೊಂದು 50-60 ವರ್ಷ, ಅಪ್ಪ ಇದ್ದಾರೆ 80 ವರ್ಷ, ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿ ಸೇವೆ ಮಾಡ್ತಕ್ಕಂಥದ್ದು ನಿಯತ ಕರ್ಮ. ಅದು ನಿಯತ ಕರ್ಮ, ಮಾಡಲೇಬೇಕು, ಸೇವೆ ಮಾಡಲೇಬೇಕು, ಯಾಕೆ ನಿಯತ ಕರ್ಮ. ಈಗ ನಮ್ಮ ನಿಯತ ಕರ್ಮಗಳನ್ನ ಮಾಡಲೇಬೇಕು. ಮಾಡದೇ ಇರೋದು ಶ್ರೇಷ್ಠ ಅಲ್ಲ. ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಅಕರ್ಮಣ್ಯ ಒಳ್ಳೇದಲ್ಲ. ಯಾಕೆ ಇನ್ನೊಂದು ಹೇಳ್ತಾರೆ ಮುಂದೆ, ಅಕರ್ಮಣ್ಯದಿಂದ ಅಂತಂದ್ರೆ ಶರೀರ ಯಾತ್ರೆ ಅಂತಂದ್ರೆ ಬದುಕು ನಡೆಯುವುದಿಲ್ಲ ಅಂತ ಅನೇಕ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಸಂಪಾದನೆ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ಟು ಅಂತಂದ್ರೆ ಜೀವನ ಮುಂದಕ್ಕೆ ಸಾಗಲ್ಲ, ಬೇರೆಯವ್ರ ದೈನ್ಯದಿಂದ ಬದುಕ್ತಾರೆ. ಎರಡನೇದು ಏನು ಅಂತಂದ್ರೆ, ಅದಕ್ಕಿಂತ ಹೆಚ್ಚಿಗೆ ಕೈ ಇದೆ, ಕಾಲಿದೆ ಅಲ್ವಾ, ಶರೀರ ಇದೆ, ಉಪಯೋಗಿಸೋದೇ ಯಾರಪ್ಪ ನಾವು. ಜಸ್ಟ್ ಒಂದು ಸೋಫಾ ಮೇಲೆ ಕೂತ್ಕೊಂಡು ಆರಾಮ ಇರ್ತೀನಿ, 8 ಗಂಟೆ ಕಾಲ ಕೂತ್ಕೊಂಡಿರ್ತಾರೆ. ಆದ್ರೆ ಮೈಯೆಲ್ಲ ಹುಣಸೆ ಮೂಟೆ ಆದಂಗೆ ಆಗುತ್ತೆ, ಜಡ್ ಹಿಡಿದು ಬಿಡುತ್ತೆ. ನಾವ್ ಹೇಳ್ದಂಕಲ್ಲ, ಫ್ಲೆಕ್ಸಿಬಿಲಿಟಿ ಕೂಡ ಹೊರಟೋಗ್ಬಿಡುತ್ತೆ, ಆಯುಸ್ಸು ಕಡಿಮೆ ಆಗುತ್ತೆ. ಯಾರು ಕ್ರಿಯಾಶೀಲವಾಗಿರ್ತಾರೋ ಅವ್ರು 90 ವರ್ಷ 100 ವರ್ಷ ಕೂಡ ಬದುಕ್ತಾರೆ. ಸದಾ ನಿಮ್ಗೆ ಎಷ್ಟಾಗ್ತೋ ಅಷ್ಟು ಕಂಪಲ್ಸರಿ ಅಂತಂದ್ರೆ ಬಲವಂತ ಆಡೋಕ್ಕಂತಿಲ್ಲ. ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅದನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ ಇರ್ಬೇಕು. ಏನಾದ್ರೂ ಮಾಡ್ತಾ ಇರಿ, ಬುದ್ಧಿ ಕೆಲಸ ಮಾಡಿ, ಶರೀರದ ಕೆಲಸ ಮಾಡ್ತಾ ಇರ್ಬೇಕು, ಎಲ್ಲದಕ್ಕೂ ಉಪಯೋಗ. ಏನು ಮಾಡಲ್ಲ, ಬರೀ ಟಿವಿ ನೋಡ್ತಾ ಕೂತಿರ್ತೀನಿ, ಊಟ ಮಾಡ್ತೀನಿ, ಎಷ್ಟಾಗ್ತೋ ನಿದ್ದೆ ಮಾಡ್ತೀನಿ, ಹೀಗೆಲ್ಲ ಇತ್ತು ಅಂತಂದ್ರೆ ಬದುಕಿಗೆ ಒಳ್ಳೇದಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಯತಂ ಕುರು ಕರ್ಮ ತ್ವಂ ಅನ್ನೋದು ನೀವು. ಕರ್ಮಜ್ಯಾಯ ಹಿ ಅಕರ್ಮಣ, ಅಕರ್ಮಣಕ್ಕಿಂತ ಕರ್ಮಜ್ಯಾಯ ಕರ್ಮ ಸಿಕ್ಕುವಂಥದ್ದು. ಶರೀರ ಯಾತ್ರಾಪಿ, ಶರೀರ ಯಾತ್ರೆ ಕೂಡ ನ ಅಕರ್ಮಣ ನ ಪ್ರಸಿದ್ಧಿ. ಅಕರ್ಮಣ್ಯದಿಂದ ಏನು ಮಾಡದಿರೋದ್ರೆ ಶರೀರ ಯಾತ್ರೆ ನಡೆಯುತ್ತಿಲ್ಲ ಅಂತಂದ್ರೆ ಆರೋಗ್ಯನೂ ಹೋಗುತ್ತೆ ಒಂದು. ಎರಡು ಅಂತಂದ್ರೆ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನೀನೇ ತಿಳ್ಕೊಂತೀನೋ 10 ಜನಕ್ಕೆ ಸಹಾಯ ಮಾಡೋದು, ಸಮಾಜಕ್ಕೆ ಉಪಯೋಗ ಆಗತ್ತೆ, ದೇಶಕ್ಕೆ ಉಪಯೋಗ ಆಗತ್ತೆ. ಹಂಗಾಗಿ ಎ ಮ್ಯಾನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಈಸ್ ನಥಿಂಗ್ ಬಟ್ ಎ ಲಿವಿಂಗ್ ಕಾರ್ಪ್ಸ್ ಅಂತ ವಿವೇಕಾನಂದ. ಯಾವ ಮನುಷ್ಯ ಏನು ಮಾಡಲ್ಲ, ಕೇವಲ ತನಗಾಗಿ ಬದುಕ್ತಾನೆ ಅಂತಂದ್ರೆ ಅವ್ರು ಬದುಕಿರುವ ಹೆಣ ಅಂತ. ಸಮಾಜಕ್ಕೋಸ್ಕರ ಬದುಕಬೇಕು. ಅವಾಗ ಏನಾಗ್ತಂದ್ರೆ ನಮ್ಗೆ 100 ವರ್ಷ ಆಯಿಸ್ಕೊಟ್ರು ಸಾಕಾಗಲ್ಲ, 200 ವರ್ಷ ಕೊಡೋಕ್ಕಾಗಲ್ಲ. ಇಷ್ಟು ಅರ್ಥಗರ್ಭಿತ ಹೇಳ್ತಕ್ಕಂಥ ಶ್ಲೋಕ ಇದು 8ನೇ ಶ್ಲೋಕ. ಈಗ 1ರಿಂದ 8ನೇ ಶ್ಲೋಕ ಒಟ್ಟಿಗೆ ಎಲ್ಲ ಕೂಡ ಹೇಳೋಣ.